ಹಾಯ್ ಹಲೋ ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ವಾಯ್ಸಲ್ಲಿ ಏನು ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್, ಸೊ ಇವೆ ಎರಡರಲ್ಲಿ ಬರುವಂತಹ ಟೆನ್ಸಸ್ಗೆ ರಿಲೇಟೆಡ್ ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು, ಫ್ಯೂಚರ್ ಟೆನ್ಸು, ಅದಕ್ಕೆ ರಿಲೇಟೆಡ್ ಆ್ಯಕ್ಟಿವ್ ವಾಯ್ಸು ಪ್ಯಾಸಿವ್ ವಾಯ್ಸು ನೋಡ್ಕೊಂಡು, ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಬರುತ್ತೆ. ಅದು ಹೆಂಗೆ ಅಂತ ಇವತ್ತು ನೋಡೋಣ, ಓಕೆನಾ? ಸೊ ಫಸ್ಟ್ ನೋಡಿ, ನಮಗೆ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸಲ್ಲಿ ನಮಗೆ ಆ್ಯಕ್ಟಿವ್ ವಾಯ್ಸು ಪ್ಯಾಸಿವ್ ವಾಯ್ಸು ಪ್ರಿಪೋಸಿಷನ್ಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಪ್ರಿಪೋಸಿಷನ್ ಯಾವುದು? ಆಫು, ದ, ಇವೆಲ್ಲ ನಾವು ಪ್ರಿಪೋಸಿಷನ್ಸಲ್ಲಿ ತಿಳ್ಕೊಂಡಿದ್ದೀವಿ. ಆಬ್ಜೆಕ್ಟ್ಗೂ ಮುಂಚೆ ಬರೋದೇ ಪ್ರಿಪೋಸಿಷನ್, ಕರೆಕ್ಟ್ ಅಲ್ವಾ? ಸರಿ ನೋಡಿ, ಫಾರ್ ಎಕ್ಸಾಂಪಲು ಐ ನೋ ಹಿಮ್, ಆ್ಯಕ್ಟಿವ್ ವಾಯ್ಸ್, ಇವೆಲ್ಲ ಆ್ಯಕ್ಟಿವ್ ವಾಯ್ಸೆಲ್ಲ ಇದೆ. ಇದೆಲ್ಲ ನಾವು ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಬೇಕು. ಸೊ ಐ ನೋ ಹಿಮ್, ಸೊ ಇದೇನಾಗುತ್ತೆ ನಮಗೆ? ಆಬ್ಜೆಕ್ಟ್ ಇದೆ, ಸಬ್ಜೆಕ್ಟ್ ಆಗುತ್ತೆ. ಹಿಮ್ ಅನ್ನೋದು ಏನಾಗುತ್ತೆ ನಮಗೆ? ಹಿ ಆಗುತ್ತೆ, ಕರೆಕ್ಟ್ ಅಲ್ವಾ? ಈ ಅವನು ಸಿಂಗಲ್ ಸಬ್ಜೆಕ್ಟು, ಸೊ ಸಿಂಗ್ಯುಲರ್ ಈಸ್. ನೋ ಇದ್ದಿದ್ದೇನಾಯಿತು ನಮಗೆ? ನೋನ್. ಬೈ ಮೀ ಬರುತ್ತಾ? ಬೈ ಮೀ ಬರಲ್ಲ, ಟು ಮೀ. ಟು ಅನ್ನೋದೇ ನಮಗೆ ಇಲ್ಲಿ ಪ್ರಿಪೋಸಿಷನ್. ಟು ಮೀ, ನನಗೆ ಅವ್ನು ಗೊತ್ತು, ಈಸ್ ನೋನ್ ಟು ಮೀ. ಅವ್ನು ನನಗೆ ಗೊತ್ತು, ನನಗೆ ಅವ್ನು ಗೊತ್ತು, ಎರಡೂ ಒಂದೇ, ಕರೆಕ್ಟ್ ಅಲ್ವಾ? ಸೊ ಇದು ಆ್ಯಕ್ಟಿವ್ ವಾಯ್ಸ್, ಐ ನೋ ಹಿಮ್, ನನಗೆ ಅವ್ನು ಗೊತ್ತು. ಇದು ಆ್ಯಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸಲ್ಲಿ ಈಸ್ ನೋನ್ ಟು ಮೀ, ಅವ್ನು ನನಗೆ ಗೊತ್ತು, ನನಗೆ ಅವ್ನು ಗೊತ್ತು. ಅರ್ಥ ಆಗ್ತಿಲ್ವಾ? ಸೊ ಇದು ನಮಗೆ ಪ್ಯಾಸಿವ್ ವಾಯ್ಸ್ ಆಗಿರುತ್ತೆ. ಸೊ ಈ ಥರ ನಮಗೆ ಪ್ರಿಪೋಸಿಷನ್ಸಲ್ಲಿ ಕೂಡ ನಮಗೆ ಆ್ಯಕ್ಟಿವ್ ವಾಯ್ಸು ಪ್ಯಾಸಿವ್ ವಾಯ್ಸು ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ನೆಕ್ಸ್ಟ್ ನೋಡಿ, ಈಸ್ ಬಿಹೇವಿಯರ್, ಅವ್ನ ಬಿಹೇವಿಯರ್. ಈಸ್ ಬಿಹೇವಿಯರ್ ಸರ್ಪ್ರೈಸ್ಡ್ ಮೀ, ಅವ್ನ ಬಿಹೇವಿಯರ್ ನನಗೆ ಸರ್ಪ್ರೈಸ್ ಮಾಡ್ತು. ಸೊ ಇದು ನಮಗೆ ಬಿಹೇವಿಯರ್ ಸಬ್ಜೆಕ್ಟು, ಈಸ್ ಬಿಹೇವಿಯರ್ ಅನ್ನೋದು ಸಬ್ಜೆಕ್ಟು, ಸರ್ಪ್ರೈಸ್ಡ್ ಅನ್ನೋದು ನಮಗೆ ವರ್ಬು, ಮೀ ಅನ್ನೋದು ಆಬ್ಜೆಕ್ಟು. ಸೊ ಇವಾಗ ನಮಗೆ ಉಲ್ಟಾ ಆಗಬೇಕು. ಮೀ ಅನ್ನೋದು ಏನಾಗುತ್ತೆ? ಐ ಆಗುತ್ತೆ. ಓಕೆ, ಐ ವಾಸ್ ಸರ್ಪ್ರೈಸ್ಡ್, ಆಲ್ರೆಡಿ ಆಗೋಗಿದೆ, ಕರೆಕ್ಟ್ ಅಲ್ವಾ? ಐ ವಾಸ್ ಸರ್ಪ್ರೈಸ್ಡ್. ಈಸ್ ಬಿಹೇವಿಯರ್ ಇದೆ, ನಾವು ಐ ವಾಸ್ ಸರ್ಪ್ರೈಸ್ಡ್ ಬೈ ಈಸ್ ಬಿಹೇವಿಯರ್ ಬರುತ್ತಾ? ಅಲ್ಲ, ಅಟ್ ಈಸ್ ಬಿಹೇವಿಯರ್. ಅಟ್ ಹಿಸ್ ಬಿಹೇವಿಯರ್. ಓಕೆ, ಇಲ್ಲಿ ನಮಗೆ ಅಟ್ಟೇನು? ಪ್ರಿಪೋಸಿಷನ್ನು. ಸೊ ನಮಗೆ ಪ್ರಿಪೋಸಿಷನ್ಸ್ ಕೂಡ ತುಂಬ ಇಂಪಾರ್ಟೆಂಟು, ಯಾವುದು? ಆ್ಯಕ್ಟಿವ್ ವಾಯ್ಸಲ್ಲಿ, ಪ್ಯಾಸಿವ್ ವಾಯ್ಸಲ್ಲಿ. ಈಸ್ ಬಿಹೇವಿಯರ್ ಸರ್ಪ್ರೈಸ್ಡ್ ಮೀ, ಪಾಸ್ಟಲ್ಲಿದೆ, ಸಿಂಪಲ್ ಪಾಸ್ಟಲ್ಲಿದೆ. ಸೊ ಅದನ್ನು ನಾನು ಫಸ್ಟ್ ಕನ್ವರ್ಟ್ ಮಾಡ್ಕೊಂಡು ಐ ವಾಸ್ ಸರ್ಪ್ರೈಸ್ಡ್ ಅಟ್ ಈಸ್ ಬಿಹೇವಿಯರ್. ಬೈ ಈಸ್ ಬಿಹೇವಿಯರ್ ಬರಲ್ಲ ಅಲ್ವಾ, ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟು, ಎ ಥಿಕ್ ಲೇಯರ್ ಆಫ್ ಸ್ನೋ ಕವರ್ಸ್ ದ ಮೌಂಟೇನ್. ಎ ಥಿಕ್ ಲೇಯರ್ ಆಫ್ ಸ್ನೋ ಕವರ್ಸ್, ತುಂಬ ತಿಕ್ಕಾಗಿರುವಂಥ ಸ್ನೋ ಬೆಟ್ಟದ ಮೇಲೆ ಬಿದ್ದು ಅದು ಕವರ್ ಆಗೋಗಿದೆ. ಮೌಂಟೇನ್, ಬೆಟ್ಟ ಫುಲ್ಲು ಸ್ನೋಯಿಂದ ಕವರ್ ಆಗಿದೆ. ಸೊ ಇದು ನಮಗೆ ಆಬ್ಜೆಕ್ಟ್ ಯಾವುದು ಇಲ್ಲಿ? ಮೌಂಟೇನು, ಕರೆಕ್ಟ್ ಅಲ್ವಾ? ಕವರ್ಸ್ ಅನ್ನೋದೇನು? ವರ್ಬು. ದ ಥಿಕ್ ಲೇಯರ್, ಎ ಥಿಕ್ ಲೇಯರ್ ಆಫ್ ಸ್ನೋ ಅನ್ನೋ ನಮಗೆ ಸಬ್ಜೆಕ್ಟು, ಕರೆಕ್ಟ್ ಅಲ್ವಾ? ಇವಾಗ ಇದು ನಮಗೆ ಪ್ಯಾಸಿವ್ ವಾಯ್ಸ್ ಆಗಬೇಕು ಅಂತ ಅಂದರೆ ಫಸ್ಟ್ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗುತ್ತೆ. ದ ಮೌಂಟೇನ್ ಅನ್ನೋದೇನು? ಸಿಂಗ್ಯುಲರು. ಸೊ ಈಸ್, ದ ಮೌಂಟೇನ್ ಈಸ್. ಇಲ್ಲಿ ಕವರ್ಸ್ ಇದೇನಾಗುತ್ತೆ ನಮಗೆ? ಕವರ್ಡ್ ಆಗುತ್ತೆ. ಕವರ್ಡ್ ವಿತ್ ಎ ಥಿಕ್ ಲೇಯರ್ ಆಫ್ ಸ್ನೋ. ಥಿಕ್ ಲೇಯರ್ ಆಫ್ ಸ್ನೋ, ಯಾವುದರಿಂದ ಕವರ್ ಆಯ್ತದು? ಸ್ನೋಯಿಂದ. ವಿತ್, ಅದಕ್ಕೆ ವಿತ್ ಬರುತ್ತೆ, ಓಕೆನಾ? ಯಾಕಂದರೆ ಇದು ನಮ್ಗೆ ಪ್ಯಾಸಿವ್ ವಾಯ್ಸಲ್ಲಿ ಚೇಂಜ್ ಆಗುತ್ತೆ. ಆಬ್ಜೆಕ್ಟ್ ಇದ್ದು ಸಬ್ಜೆಕ್ಟ್ ಆಗುತ್ತೆ, ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ವಿತ್ ಬರೆದ್ರೇ ನಮ್ಗೆ ಅದಕ್ಕೊಂದು ಮೀನಿಂಗ್ ಸಿಗುತ್ತೆ. ದ ಮೌಂಟೇನ್ ಈಸ್ ಕವರ್ಡ್, ಮೌಂಟೇನು ಕವರ್ ಆಗೋಗೈತೆ. ಯಾವುದರಿಂದ? ವಿತ್. ಯಾವುದರಿಂದ ಅಂದರೆ ಅದು ನಮ್ಗೆ ಇಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಥರ ಅಂತಂದರೆ ಒಂದು ವಸ್ತು ಆಗಲಿ, ನಾನ್ ಲಿವಿಂಗ್ ಥಿಂಗ್ಸ್ ಆಗಲಿ, ಲಿವಿಂಗ್ ಥಿಂಗ್ ಆಗಲಿ, ಅದರಿಂದ ಆಗ್ತಿದೆ ಅಂತ ಅಂದಾಗ ಅದು ನಮಗೆ ವಿತ್ ಬರುತ್ತಲ್ಲಿ, ಕರೆಕ್ಟ್ ಅಲ್ವಾ? ಬೈ ಪರ್ಸನ್ ಆಗಿದ್ರೆ ಬೈ ಬರ್ತಿತ್ತು, ಬಟ್ ಇಲ್ಲಿ ನಮಗೆ ಸ್ನೋ ಅನ್ನೋ ನಾನ್ ಲಿವಿಂಗ್ ಥಿಂಗು, ಸೊ ವಿತ್ ಹಾಕೊತಿದ್ವಿ. ಓಕೆ, ನೆಕ್ಸ್ಟ್ ನೋಡಿ, ಸ್ನೇಕ್ಸ್ ಫ್ರೈಟನ್ ಮೀ. ಸೊ ಮೀದಿದೇನಾಗುತ್ತೆ? ಐ. ಫ್ರೈಟನ್, ಸ್ನೇಕ್ಸ್ ಫ್ರೈಟನ್ ಮೀ, ಸ್ನೇಕ್ಸ್ ನನ್ನ ಎದುರಿಸುತ್ತವೆ. ಐ ವಾಸ್ ಬರಲ್ಲ, ಐ ಆಮ್ ಪ್ರೆಸೆಂಟಲ್ಲಿ ನಡೀತಾ ಇದೆ. ಸೊ ಐ ಆಮ್ ಫ್ರೈಟನ್ಡ್, FRIGHTENED, ಫ್ರೈಟನ್ಡ್ ಆಫ್ ಸ್ನೇಕ್ಸ್. ನಾನು ಸ್ನೇಕ್ಸಿಂದ ಎದುರ್ಕೊತೀನಿ. ಆಫ್ ಸ್ನೇಕ್ಸ್, ಆಫ್ ಇಲ್ಲಿ ಏನು ಬಂತು ನಮಗೆ? ಪ್ರಿಪೋಸಿಷನ್. ಅದೇ ಥರ ಇಸ್ ಪರ್ಫಾರ್ಮೆನ್ಸ್ ಸ್ಯಾಟಿಸ್ಫೈಡ್ ಮೀ. ಮೀ ಅನ್ನೋದೇನಾಗುತ್ತೆ ಉಲ್ಟಾ ಬರೆದಾಗ? ಐ. ಇಸ್ ಪರ್ಫಾರ್ಮೆನ್ಸ್ ಸ್ಯಾಟಿಸ್ಫೈಡ್, ಆಲ್ರೆಡಿ ಆಗೋಗಿದೆ. ಐ ವಾಸ್ ಸ್ಯಾಟಿಸ್ಫೈಡ್, V3 ಫಾರ್ಮೇಟ್. ಐ ವಾಸ್ ಸ್ಯಾಟಿಸ್ಫೈಡ್ ಏನು? ಇಸ್ ಪರ್ಫಾರ್ಮೆನ್ಸು. ಏನು ಬೈ ಹಿಸ್ ಪರ್ಫಾರ್ಮೆನ್ಸ್ ಬರುತ್ತಾ? ಅಲ್ಲ, ವಿತ್ ಹಿಸ್ ಪರ್ಫಾರ್ಮೆನ್ಸ್.
ಸೊ ನಮಗೆ ಪ್ರಿಪೋಸಿಷನ್ಸ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಓಕೆನಾ, ಆ್ಯಕ್ಟಿವ್ ವಾಯ್ಸಲ್ಲಿ ಪ್ಯಾಸಿವ್ ವಾಯ್ಸಲ್ಲಿ. ಸೊ ಸೆಂಟೆನ್ಸಸ್ಸಲ್ಲಿ ಇನ್ಫೈನೇಟಿವ್ಸ್ ಬಂದರೆ ಅಂದರೆ 2+V1 ಫಾರ್ಮೇಟ್ ಬಂದರೆ ಅವಾಗ ಏನು ಮಾಡಬೇಕು, ಇದು ಕೂಡ ಎಲ್ಲನೂ ಆ್ಯಕ್ಟಿವ್ ವಾಯ್ಸಲ್ಲೇ ಇದೆ, ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಬೇಕು. ದೇರ್ ಈಸ್ ನೋ ಟೈಮ್ ಟು ಲೂಸ್, ಓಕೆ, ದೇರ್ ಈಸ್ ನೋ ಟೈಮ್ ಟು ಲೂಸ್. ಬಟ್ ನಮಗೆ ಇನ್ಫೈನೇಟಿವ್ ಫಾರ್ಮೇಟ್ ಬಂದಾಗ ನಮಗೆ ಅದೇನು ಬರಬೇಕು, ಇದ್ರ ಜೊತೆಗೆ ಏನು ಬರಬೇಕು, V3 ಫಾರ್ಮೇಟ್ ಬರಬೇಕು, ಕರೆಕ್ಟ್ ಅಲ್ವಾ? ಅಂದರೆ ಮೀನ್ಸ್ ನಾನು ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಇದ್ರ ಜೊತೆ ನಮಗೆ V3 ಫಾರ್ಮೇಟ್ ಬರಬೇಕು, ಕರೆಕ್ಟ್ ಅಲ್ವಾ? ಸೊ V3 ಫಾರ್ಮೇಟಲ್ಲಿ ಏನಾಗುತ್ತೆ ನೋಡೋಣ, ದೇರ್ ಈಸ್ ನೋ ಟೈಮ್ ಟು ಲೂಸ್, ಓಕೆ, ದೇರ್ ಈಸ್ ನೋ ಟೈಮ್ ಟು ಲೂಸ್. ಸೊ ಇದು ಸೆಂಟೆನ್ಸ್ ಹಿಂಗೆ ಆಗುತ್ತೆ, ನಮಗೇನು ಚೇಂಜ್ ಇರೋಲ್ಲ, ಓಕೆ. ದೇರ್ ಈಸ್ ನೋ ಟೈಮ್ ಟು ಲೂಸ್ ಬದಲು ನಾವೇನು ಮಾಡಬೇಕು, ಟು ಬಿ ಲಾಸ್ಟ್, ಯಾಕಂದರೆ ಟು ಬಿ ಲಾಸ್ಟ್ ಅನ್ನೋದು V3 ಫಾರ್ಮೇಟು, ಓಕೆನಾ. ದೇರ್ ಈಸ್ ನೋ ಟೈಮ್ ಟು ಲೂಸ್ ಏನಾಗುತ್ತೆ ನಮಗೆ, ಟು ಬಿ ಲಾಸ್ಟ್ ಆಗುತ್ತೆ, ಓಕೆನಾ. ಇಲ್ಲಿ V3 ಫಾರ್ಮ್ಯಾಟ್ ಬರಬೇಕು, ಬಂತು. ನೆಕ್ಸ್ಟು ಇಟ್ಸ್ ಟೈಮ್ ಟು ವಾಟರ್ ದ ಪ್ಲ್ಯಾಂಟ್, ಇದು ಕೂಡ ಇನ್ಫೈನೇಟಿವ್, ಏನು ಟು ವಾಟರ್ ಅನ್ನೋದು ನಮಗೆ ಇನ್ಫೈನೇಟಿವ್ ಇದೆ, 2+V1 ಫಾರ್ಮ್ಯಾಟು, ಕರೆಕ್ಟ್ ಅಲ್ವಾ? ಟು ವಾಟರ್ ದ ಪ್ಲ್ಯಾಂಟ್, ಓಕೆ. ಸೊ ಇದು ನನಗೆ ಬರ್ಕೊತೀರಾ ಫಸ್ಟು, ಇಟ್ಸ್ ಟೈಮ್, ಇವಾಗೇನು ಪ್ಲ್ಯಾಂಟ್ಸ್ ಇದೆ, ದ ಪ್ಲ್ಯಾಂಟ್ಸ್, ಓಕೆ, ಇದು ಪ್ಲ್ಯಾಂಟ್ಸ್, ಓಕೆ, ಪ್ಲ್ಯಾಂಟ್ ಅಲ್ಲ, ದ ಪ್ಲ್ಯಾಂಟ್ಸ್. ಸೊ ಇಟ್ಸ್ ಟೈಮ್ ಪ್ಲ್ಯಾಂಟ್ಸ್ಗೆ ನೀರು ಹಾಕಬೇಕು, ಕರೆಕ್ಟ್ ಅಲ್ವಾ? ಇಟ್ಸ್ ಟೈಮ್ ಫಾರ್ ದ ಪ್ಲ್ಯಾಂಟ್ಸ್, ಏನು ಫಾರ್ ದ ಪ್ಲ್ಯಾಂಟ್ಸ್. ನೆಕ್ಸ್ಟ್ ಏನು ಬರುತ್ತೆ, ಟು ವಾಟರ್ ಏನಾಗುತ್ತೆ ನಮಗೆ, ಟು ವಾಟರ್ ಏನಾಗುತ್ತೆ, ವಾಟರ್ ಮುಂಚೆ ಏನು ಆ್ಯಡ್ ಮಾಡ್ಕೊಬೇಕು, ಬಿ ಆ್ಯಡ್ ಮಾಡ್ಕೊಬೇಕು. ವಾಟರ್ ಏನಾಗುತ್ತೆ, ವಾಟರ್ಡ್ ಆಗುತ್ತೆ, ಟು ಬಿ V3 ಫಾರ್ಮೇಟು, ಟು ಬಿ ವಾಟರ್ಡ್, ERED. ಇಟ್ಸ್ ಟೈಮ್ ಫಾರ್ ದ ಪ್ಲ್ಯಾಂಟ್ಸ್ ಟು ಬಿ ವಾಟರ್ಡ್, ಓಕೆ. ನೀರಿಗೆ ಗಿಡಗಳಿಗೆ ನೀರು ಹಾಕುವಂಥ ಸಮಯ, ಇಟ್ಸ್ ಟೈಮ್ ಫಾರ್ ದ ಪ್ಲ್ಯಾಂಟ್ಸ್ ಟು ಗೆಟ್ ಅಲ್ಲ, ಟು ಬಿ ವಾಟರ್ಡ್, ಓಕೆನಾ. ಸೊ ನೆಕ್ಸ್ಟ್ ನೋಡಿ, ನಾವು ಪ್ರೀವಿಯಸ್ ಎರಡರಲ್ಲಿ ಟೈಮ್ ಬಗ್ಗೆ ಮಾತಾಡ್ತಿದ್ದೆ, ದೇರ್ ಇಸ್ ನೋ ಟೈಮ್ ಟು ಲೂಸ್, ಇಟ್ಸ್ ಟೈಮ್ ಟು ವಾಟರ್ ದ ಪ್ಲ್ಯಾಂಟ್ಸ್. ಇಲ್ಲಿ ಸ್ವಲ್ಪ ಡಿಫ್ರೆಂಟು, ಐ ವಾಸ್ ಟು ಸೆಲ್ ದ ವಾಚ್, ನಾನು ಇನ್ನೇನು ವಾಚ್ನ ಸೆಲ್ ಮಾಡೋಕ್ಕಿದ್ದೀನಿ, ಐ ವಾಸ್ ಟು ಸೆಲ್ ದ ವಾಚ್ನ ಸೆಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಟು ಸೆಲ್ ಏನು ಬಂತು, 2+V1 ಫಾರ್ಮೇಟ್ ಇನ್ಫೈನೇಟಿವ್ಸ್ ಆಗುತ್ತೆ. ಸೊ ಇನ್ಫೈನೇಟಿವ್ಸ್ ಜೊತೆಗೆ ಏನು ಮಾಡ್ಕೊಬೇಕು, ಬಿ ಆ್ಯಡ್ ಮಾಡ್ಕೊಬೇಕು, ಕರೆಕ್ಟ್ ಅಲ್ವಾ? ಬಟ್ ಇಲ್ಲಿ ಆಬ್ಜೆಕ್ಟ್ ಇದೆ, ಸಬ್ಜೆಕ್ಟ್ ಇದೆ. ಸೊ ಇದು ನಮಗೆ ನಾರ್ಮಲ್ ಸಿಂಪಲ್ ಪಾಸ್ಟಲ್ಲಿದೆ. ಸೊ ಆ್ಯಕ್ಟಿವ್ ಪ್ಯಾಸಿವ್ ಆಗುತ್ತೆ. ಪ್ಯಾಸಿವ್ ಆಗಬೇಕಾದ್ರೆ ಫಸ್ಟ್ ಏನು ಆಬ್ಜೆಕ್ಟ್ ಬರಬೇಕು, ಆಬ್ಜೆಕ್ಟಿವ್ ಸಬ್ಜೆಕ್ಟ್ ಆಗುತ್ತೆ. ದ ವಾಚ್ ವಾಸ್ ಟು ಸೆಲ್ ಇರೋದೇನಾಗುತ್ತೆ, ಟು ಬಿ ಸೋಲ್ಡ್ ಬೈ ಮೀ, ಓಕೆ. ಇದು ನಾರ್ಮಲ್ ಮುಂಚೆ ಹೆಂಗೆ ಮಾಡ್ತಿದ್ವು ಅದೇ, ಬಟ್ ಇಲ್ಲಿ ಕೂಡ ಇನ್ಫೈನೇಟಿವ್ಸ್ ಬಂತು. ಯಾವುದು ಸಿಂಪಲ್ ಪಾಸ್ಟ್ ಜೊತೆಗೆ ನಮಗೆ ಇನ್ಫೈನೇಟಿವ್ಸ್ ಕೂಡ ಬಂತು. ಸೊ ದಿ ವಾಚ್ ವಾಸ್ ಟು ಬಿ ಸೋಲ್ಡ್, ಓಕೆ, ಇದು ಇನ್ಫೈನೇಟಿವ್ಸ್. ಅದೇ ಥರ ನೋಡಿ, ದ ಸ್ಟೂಡೆಂಟ್ಸ್ ಹ್ಯಾವ್ ಟು ಬ್ರಿಂಗ್ ದ ಅಡ್ಮಿಟ್ ಕಾರ್ಡ್ಸ್ ಏನು ಬರುತ್ತೆ, ಈಸ್ ಬರ್ತಾ, ಆರ್ ಬರ್ತಾ, ಹ್ಯಾಸ್ ಬರ್ತಾ, ಹ್ಯಾವ್ ಬರ್ತಾ, ಹ್ಯಾವ್, ಓಕೆ. ದ ಸ್ಟೂಡೆಂಟ್ಸ್ ಹ್ಯಾವ್ ಟು ಬ್ರಿಂಗ್ ದ ಅಡ್ಮಿಟ್ಸ್ ಕಾರ್ಡ್ಸ್, ಹ್ಯಾವ್ ಅಂತ, ಇದು ಕೂಡ ಇಲ್ಲಿ ಕೂಡ ಹ್ಯಾವೇ ಬರುತ್ತೆ. ಹ್ಯಾವ್ ಟು ಬ್ರಿಂಗ್ ಅಲ್ವಾ, ಟು ಬಿ ಬ್ರಿಂಗ್ ಏನಾಗುತ್ತೆ, ಬ್ರಾಟ್ ಆಗುತ್ತೆ. ದ ಅಡ್ಮಿಟ್ಸ್ ಕಾರ್ಡ್ಸ್ ಹ್ಯಾವ್ ಟು ಬಿ ಬ್ರಾಟ್ ಬೈ ದ ಸ್ಟೂಡೆಂಟ್ಸ್, ಓಕೆ. ನೆಕ್ಸ್ಟ್ ಅದೇ ಥರ, ಬಟ್ ಇಲ್ಲಿ ನೆಕ್ಸ್ಟು ಮತ್ತೆ ಟೈಮ್, ಇಟ್ಸ್ ಟೈಮ್ ಬಂದಿದೆ. ಸೊ ಇಟ್ಸ್ ಟೈಮ್ ಟು ಟೇಕ್ ಟೀ, ಓಕೆ. ಇಟ್ಸ್ ಟೈಮ್ ಹಂಗೆ ಬರ್ಕೊತೀವಿ, ಟು ಟೇಕ್ ಟೀ. ಇಲ್ಲೇನು ಬರುತ್ತೆ, ಇಟ್ಸ್ ಟೈಮ್ ಫಾರ್ ಟೀ ಟು ಬಿ ಟೇಕ್ ಏನಾಗುತ್ತೆ, ಟೇಕನ್ ಏನಾಗುತ್ತೆ, ಟೇಕನ್, ಥರ್ಡ್ ಫಾರ್ಮ್, V3 ಫಾರ್ಮೇಟ್. ಇಟ್ಸ್ ಟೈಮ್ ಫಾರ್ ದ ಟೀ ಟು ಬಿ ಟೇಕನ್, ಇದು ಆಯಿತು, ಓಕೆನಾ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ವುಮೆನ್ ಲೈಕ್ ಮೆನ್ ಟು ಫ್ಲ್ಯಾಟರ್ ದೆಮ್, ಓಕೆ. ವುಮೆನು ಲೈಕ್ ಮೆನ್, ಇಲ್ಲಿ ವುಮೆನ್ ಏನು ಇಷ್ಟಪಡ್ತಾ ಇದ್ದಾರೆ ಹೇಳಿ, ಮೆನ್ನನ್ನು ಅಲ್ಲ. ವುಮೆನ್ ಲೈಕ್ ಮೆನ್ ಟು ಫ್ಲ್ಯಾಟರ್ ದೆಮ್, ಅವ್ರನ್ನ ಫ್ಲ್ಯಾಟರ್ ಅಂತ ಅಂದರೆ ಒಂಥರ ಹೊಗಳೋದು ಅಂತ ಅಂದ್ಕೊಳ್ಳಿ, ಓಕೆನಾ. ವುಮೆನ್ ಲೈಕ್ ಮೆನ್ನನ್ನು ಲೈಕ್ ಮಾಡ್ತಿಲ್ಲ ಇಲ್ಲಿ, ವುಮೆನ್ ಲೈಕ್ ಮೆನ್ ಟು ಫ್ಲ್ಯಾಟರ್ ದೆಮ್, ಓಕೆ. ಅವ್ರನ್ನ ಹೊಗಳೋ ಗಂಡಸರನ್ನ ವುಮೆನ್ ಇಷ್ಟಪಡ್ತಾರೆ ಅಂತ ಇದು ಮೀನಿಂಗ್, ಆ್ಯಕ್ಚುಲ್ ಮೀನಿಂಗ್ ಕೊಟ್ಟಿರೋದಿಲ್ಲಿ, ಓಕೆನಾ. ವುಮೆನ್ ಲೈಕ್ ಮೆನ್ ಅಲ್ಲ, ವುಮೆನ್ ಲೈಕ್ ಮೆನ್ ಟು ಫ್ಲ್ಯಾಟರ್ ದೆಮ್, ಓಕೆ. ಹುಡುಗರು ಅವ್ರನ್ನ ಹೊಗಳಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಹುಡುಗಿಯರಿಗೆ ಅಂತ ಕೊಟ್ಟಿರೋದು, ಓಕೆನಾ. ಈಗ ಇದು ಪ್ಯಾಸಿವ್ ವಾಯ್ಸಲ್ಲಿ ಬರಬೇಕು ಅಂತಂದರೆ ನಮಗೆ
ಇಲ್ಲಿ ಮೆನ್ನ ಆಬ್ಜೆಕ್ಟ್ ಅಲ್ಲ ನಮಗೆ, ಓಕೆನಾ. ನಮಗೆ ಆಬ್ಜೆಕ್ಟ್ ಯಾವುದಿದು, ಟು ಫ್ಲ್ಯಾಟರ್, ಇದು ನಮಗೆ ಟು ಫ್ಲ್ಯಾಟರ್ ಅನ್ನೋದು V1 ಇನ್ಫಿನಿಟೀಸ್ ಕೂಡ ಇದೆ. ಸೊ ಮೆನ್ ಟು ಫ್ಲ್ಯಾಟರ್ ಅನ್ನೋದು ನಮಗೆ ಆಬ್ಜೆಕ್ಟ್ ಆಗಿರುತ್ತೆ, ಸರಿನಾ. ಸೊ ಇವಾಗ ಇದೇ ಆಬ್ಜೆಕ್ಟ್ ಇದ್ದಾಗ ಇದು ಸಬ್ಜೆಕ್ಟಿಗೆ ಕನ್ವರ್ಟ್ ಆಗಬೇಕಂದ್ರೆ ಈ ವುಮೆನ್ ಸಬ್ಜೆಕ್ಟ್ ಇರೋದು ನಮಗೆ ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ನಾವು ಹಂಗೆ ಬರ್ಕೊಬೇಕಾಗುತ್ತೆ. ಯಾಕಂತಾರೆ ಇಲ್ಲಿ ಮೆನ್ ಅನ್ನೋದು ಆಬ್ಜೆಕ್ಟ್ ಅಲ್ಲ, ಸರಿನಾ, ಅರ್ಥ ಆಗ್ತಿದೆಯಲ್ಲ. ವುಮೆನ್ ಲೈಕ್ ಮೆನ್ ಟು ಫ್ಲ್ಯಾಟರ್ ದೆಮ್. ಮೆನ್ನ ಲೈಕ್ ಮಾಡ್ತಿಲ್ಲ, ಅವ್ರನ್ನ ಹೊಗಳೋದು, ಹುಡುಗರು ಗಂಡಸರು ಅಥವಾ ಹುಡುಗರು ಅಥವಾ ಗಂಡಸರು ಅವ್ರನ್ನ ಹೊಗಳೋದು ಇಷ್ಟ ಆಗ್ತಿರೋದು ಅವ್ರಿಗೆ, ಅರ್ಥ ಆಗ್ತಿಲ್ವಾ. ಸೊ ಇವಾಗ ಇದು ಪ್ಯಾಸಿವ್ ವಾಯ್ಸ್ ಬರ್ಬೇಕಾದ್ರೆ ಏನಾಗುತ್ತೆ, ವುಮೆನ್ ಲೈಕ್, ಇಲ್ಲೇನಿದೆ ಟು ಫ್ಲ್ಯಾಟರ್, ಇದೇನಾಗುತ್ತೆ ಟು. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಓಕೆ. ಸೊ ಕರೆಂಟ್ ಅದೇನು ಫ್ಲಕ್ಚುಯೇಟ್ ಆಗಿ ಹೋಗಿತ್ತು. ಸೊ ವುಮೆನ್ ಲೈಕ್ ಟು ಬಿ ಏನು ಫ್ಲ್ಯಾಟರ್ ಇದ್ದಿದ್ದೇನಾಗುತ್ತೆ V3 ಫಾರ್ಮೆಟ್, ಫ್ಲ್ಯಾಟರ್ಡ್ ಬೈ ಮೆನ್. ಓಕೆ, ಇದು ಕರೆಕ್ಟು. ನಾರ್ಮಲಾಗಿ ನಮಗೆ ಇದು ನೋಡಿದ ತಕ್ಷಣ ಪ್ಯಾಸಿವ್ಗೆ ಹೆಂಗೆ ಅನಿಸುತ್ತೆ, ಮೆನ್ ಆರ್ ಲೈಕ್ಡ್ ಟು ಬಿ ಫ್ಲ್ಯಾಟರ್ಡ್ ಬೈ ವುಮೆನ್, ಕರೆಕ್ಟ್ ಅಲ್ವಾ. ನಾರ್ಮಲಾಗಿ ಅದೇ ಅನಿಸುತ್ತೆ ನಮಗೆ, 80% ಅದೇ ಟಿಕ್ ಹಾಕ್ಬಿಡ್ತೀವಿ. ಯಾಕಂದರೆ ವುಮೆನ್ ಲೈಕ್ ಮೆನ್ ಟು ಬಿ ಫ್ಲ್ಯಾಟರ್ಡ್ ದೆಮ್. ಸೊ ಇಲ್ಲಿ ನಮಗೆ ಮೆನ್ ಆಬ್ಜೆಕ್ಟ್ ಅಂದ್ಕೊಂಡು ಮೆನ್ ಆರ್ ಲೈಕ್ ಟು ಬಿ ಫ್ಲ್ಯಾಟರ್ಡ್ ಬೈ ವುಮೆನ್, ತಪ್ಪಾಗುತ್ತೆ. ಅಲ್ಲಿ ವುಮೆನ್ ಅನ್ನೋದು ಮೆನ್ನನ್ನು ಲೈಕ್ ಮಾಡ್ತಿಲ್ಲ, ಮೆನ್ ಫ್ಲ್ಯಾಟರ್ ಮಾಡ್ತಲ್ಲ, ಅವ್ರನ್ನ ಹೊಗಳ್ತಾರಲ್ಲ, ಅದನ್ನು ಇಷ್ಟಪಡ್ತಿರೋದು, ಅರ್ಥ ಆಗ್ತಿದಿಲ್ವಾ. ಸೊ ನೆಕ್ಸ್ಟ್ ನೋಡಿ, ಸೊ ಇದು ಕೂಡ ಸೇಮು ಇದೇ ಥರನೇ. ಈ ಲೈಕ್ಸ್ ಪೀಪಲ್ ಟು ಕಾಲ್ ಹಿಮ್ ಸರ್. ಅವರು ಈ ವ್ಯಕ್ತಿ ಈ ಲೈಕ್ಸ್ ಅವನ್ನ ಸರ್ ಅಂತ ಕರೆಯೋದು ಅವನಿಗೆ ತುಂಬ ಇಷ್ಟ ಅಂತೆ. ಸೊ ಇಲ್ಲಿ ಪೀಪಲ್, ಈ ಲೈಕ್ಸ್ ಪೀಪಲ್ ಅಲ್ಲ, ಈ ಲೈಕ್ಸ್ ಪೀಪಲ್ ಟು ಕಾಲ್ ಹಿಮ್ ಸರ್. ಓಕೆ, ಸೊ ಇಲ್ಲಿ ಏನು ಬರುತ್ತೆ ನಮಗೆ, ಹಿ ಈಸ್ ಲೈಕ್ಡ್ ಸಿಂಗಲ್ ಅಲ್ವಾ. ಸೊ ಹಿ ಈಸ್ ಲೈಕ್ಡ್ ಟು ಬಿ ಕಾಲ್ಡ್ ಸರ್, ಯಾಕಂದರೆ ಅದು ಅಪಾಸ್ಟ್ರಫಿ ಇನ್ವರ್ಟೆಡ್ ಕಾಮರ್ಸಲ್ಲಿದೆ, ಅದು ಹಂಗೆ ಬರೀಬೇಕಾಗುತ್ತೆ. ಓಕೆ, ಈಸ್ ಲೈಕ್ ಟು ಬಿ ಕಾಲ್ಡ್ ಸರ್, ಅರ್ಥ ಇದಲ್ವಾ. ಸೊ ಇವೆಲ್ಲ ನಮಗೆ ಇನ್ಫೈನೇಟಿವ್ಸಲ್ಲಿ ಬರುವಂತಹ ಆ್ಯಕ್ಟಿವ್ ಮತ್ತು ಪ್ಯಾಸಿವ್. ಇವಾಗ ಇಂಟ್ರೋಗೇಟಿವ್ ಸೆಂಟೆನ್ಸಸ್ಸಲ್ಲಿ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಹೆಂಗಿರುತ್ತೆ ನೋಡೋಣ. ಓಕೆ, ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಯಾವುದು, ಹೂ ಮತ್ತು ಹೂಮು, ವಾಟು, ಎಲ್ಲಿಗೆ ಹೋಗ್ತಿದೆ, ಏನು ಮಾಡ್ತಿದೆಯಾ, ಇದೆಲ್ಲ ನಮಗೆ ಇಂಟ್ರೋಗೇಟಿವ್ ಸೆಂಟೆನ್ಸಸ್ಸಲ್ಲಿ ಬರುತ್ತೆ, ಕರೆಕ್ಟ್ ಅಲ್ವಾ. ನಮಗೆ ಆ್ಯಕ್ಟಿವ್ ಟು ಪ್ಯಾಸಿವ್ ಯಾವುದು, ಇಂಟ್ರೋಗೇಟಿವ್ ಸೆಂಟೆನ್ಸಲ್ಲಿ ಹೂ ಬಂದರೆ, ಆ್ಯಕ್ಟಿವಲ್ಲಿ ಹೂ ಬಂದರೆ ಪ್ಯಾಸಿವಲ್ಲಿ ಬೈ ಹೂಮ್ ಆಗುತ್ತೆ ಅದು. ಅದೇ ನಮಗೆ ಆ್ಯಕ್ಟಿವಲ್ಲಿ ಹೂಮ್ ಬಂದರೆ ಪ್ಯಾಸಿವಲ್ಲಿ ಹೂ ಆಗುತ್ತೆ, ಬೈ ಹೂ ಆಗಲ್ಲ, ಬರೀ ಹೂ ಆಗುತ್ತೆ. ಅದೇ ಹೂ ಬಂದರೆ ನಮಗೆ ಪ್ಯಾಸಿವಲ್ಲಿ ಬೈ ಹೂಮ್ ಆಗುತ್ತೆ. ಓಕೆನಾ, ಎಕ್ಸಾಂಪಲ್ಸ್ ನೋಡೋಣ, ಅರ್ಥ ಆಗುತ್ತೆ. ಓಕೆ, ಇಲ್ಲಿ ಇದು ಲೈಕ್ಸ್ ಪ್ರೆಸೆಂಟಲ್ಲಿದೆ, ನಾನು ಲೈಕ್ಗಳು ಪಾಸ್ಟಲ್ಲಿ ಆಗ್ತಾಯಿದ್ದೀನಿ, ಸೊ ಇದು ತಪ್ಪು, ಸಾರಿ. ಸೊ ಈ ಲೈಕ್ಸ್, ಇದು ಕೂಡ ಈ ಲೈಕ್ಸೇ. ಓಕೆ, ಇಲ್ಲಿ ಕೂಡ ವುಮೆನ್ ಲೈಕೇ ಬರುತ್ತೆ, ಕರೆಕ್ಟ್ ಅಲ್ವಾ. ಸೇಮ್ ಇಲ್ಲಿ ಕೂಡ ಅಷ್ಟೇ, ಈ ಲೈಕ್ಸ್ ಟು ಬಿ ಕಾಲ್ಡ್ ಸರ್. ಓಕೆ, ಇದು ಕರೆಕ್ಟ್. ಓಕೆ, ಇದನ್ನು ನೋಡೋಣ ನೆಕ್ಸ್ಟ್. ಸೊ ನೋಡಿ, ನಾವು ಇಂಟ್ರೋಗೇಟಿವ್ ಸೆಂಟೆನ್ಸಸ್ ನೋಡ್ತಾ ಇದ್ದೀವಿ. ಇಂಟರೋಗೇಟಿವ್, ಕರೆಕ್ಟ್ ಅಲ್ವಾ. ಹೂ ಕಿಲ್ ದ ಡಾಗ್ನ ಯಾರು ಸಾಯಿಸಿದ್ರು, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ಡಾಗ್ ಅನ್ನೋದು ನಮಗೆ ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಆಗಬೇಕಾದ್ರೆ ಡಾಗ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಹೂ ಅನ್ನೋದು ನಮಗೆ ಆಬ್ಜೆಕ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ನೋಡಿ, ಈ ಎರಡರಲ್ಲಿ ಯಾವ್ದಾರು ಒಂದು, ಬೈ ಹೂಮ್ ಅಂದರೆ ಯಾರಿಂದ, ಸೊ ಬೈ ಆಬ್ಜೆಕ್ಟ್ ಅಲ್ಲೇ ಗೊತ್ತಾಗ್ತದೆ. ಬೈ ಹೂಮ್ ದ ಡಾಗ್ ವಾಸ್ ಕಿಲ್ಡ್, ಇಲ್ಲಿ ಡಾಗ್ ಇದೆ, ಅದಾದಮೇಲೆ ವಾಸ್ ಇದೆ, ಕರೆಕ್ಟ್ ಅಲ್ವಾ. ಸಬ್ಜೆಕ್ಟ್ ಇದೆ, ಇಲ್ಲಿ ಆಬ್ಜೆಕ್ಟ್ ಇದೆ, ಸಬ್ಜೆಕ್ಟ್ ಆಯಿತು, ಅದಾದಮೇಲೆ ವಾಸ್ ಒಂದು ವರ್ಬು. ನಮಗೆ ಯಾವತ್ತಾದರೂ ನೆನ್ಪಿಟ್ಕೊಳ್ಳಿ, ಇಂಟರೋಗೇಟಿವ್ ಸೆಂಟೆನ್ಸಲ್ಲಿ ನಮಗೆ ಇನ್ವರ್ಷನ್ ಆಗಬೇಕು, ಅಂದರೆ ಫಸ್ಟು ನಮಗೆ ವರ್ಬು ಬಂದು ಅದಾದಮೇಲೆ ನಮಗೆ ಸಬ್ಜೆಕ್ಟ್ ಬರಬೇಕು. ಇದು ನೋಡಿ, ಬೈ ಹೂಮ್ ವಾಸ್ ದ ಡಾಗ್, ವಾಸ್ ಫಸ್ಟ್ ಬಂತು ವರ್ಬು, ದ ಡಾಗ್ ಸಬ್ಜೆಕ್ಟ್. ಸೊ ಇದು ಕರೆಕ್ಟ್ ನಮಗೆ. ಓಕೆ, ಸೊ ಮುಂಚೆನೇ ತಿಳ್ಕೊಂಡಿದ್ವಿ, ಹೂ ಬಂದಾಗ ಬೈ ಹೂಮ್ ಬರುತ್ತೆ. ಸೊ ಹೂ ಕಿಲ್ಡ್ ದ ಡಾಗ್, ಬೈ ಹೂಮ್ ವಾಸ್ ದ ಡಾಗ್ ಕಿಲ್ಡ್. ಓಕೆ, ಹೂ ಕಿಲ್ಡ್, ಯಾಕಂದರೆ ಇದು ಆಲ್ರೆಡಿ ಪಾಸ್ಟಲ್ಲಿದೆ, ಕಿಲ್ಡ್ ಆಲ್ರೆಡಿ ಸಾಯಿಸ್ಬಿಟ್ಟಿದ್ದಾರೆ. ಸೊ ಬೈ ಹೂಮ್ ವಾಸ್ ದ ಡಾಗ್ ಕಿಲ್ಡ್, ಇದು ಕರೆಕ್ಟ್ ಆಗುತ್ತೆ, ಅರ್ಥ ಆಗ್ತಿದೆಯಲ್ವಾ. ಸೊ ಇವಾಗ ನೆಕ್ಸ್ಟ್ ನೋಡೋಣ, ಹೂ ರೋಡ್ ದ ರಾಮಾಯಣ. ಸೊ ಇಲ್ಲಿ ನೋಡಿ, ಇಲ್ಲಿ ಕೂಡ ನಮಗೆ ಎರಡು ಆಪ್ಷನ್ಸ್ ಇದೆ. ಬೈ ಹೂಮ್ ವಾಸ್ ದ ರಾಮಾಯಣ ರಿಟರ್ನ್, ಯಾರಿಂದ ರಾಮಾಯಣ ಬರೆಯಲಾಯಿತು. ಬೈ ಹೂಮ್ ದ ರಾಮಾಯಣ ವಾಸ್ ರಿಟರ್ನ್. ಓಕೆ, ಇಲ್ಲಿ ನಮಗೆ ವಾಸ್ ಸಬ್ಜೆಕ್ಟ್, ಸಾರಿ ವರ್ಬ್. ಓಕೆ, ಇದು ವಾಸ್ ಅನ್ನೋ ನಮಗೆ ಇಲ್ಲಿ ಆಕ್ಸಿಲರಿ ವರ್ಬು, ಹೆಲ್ಪಿಂಗ್ ವರ್ಬು. ಓಕೆ, ದ ರಾಮಾಯಣ ಸಬ್ಜೆಕ್ಟ್, ರಿಟರ್ನ್ ವರ್ಬು. ಇಲ್ಲಿ ದ ರಾಮಾಯಣ, ವಾಸು ಕೂಡ ನಮಗೆ ವರ್ಬೆ ಅಲ್ವಾ, ಇಲ್ಲಿ ಕೂಡ ವಾಸ್ ಕೂಡ ಅಲ್ಲೇ ವರ್ಬೆ ಅಲ್ವಾ. ಬೈ ಹೂಮ್ ವಾಸ್ ದ ರಾಮಾಯಣ ರಿಟರ್ನ್,
ವರ್ಬ್ ಬಂತು, ಅದಾದಮೇಲೆ ಸಬ್ಜೆಕ್ಟ್ ಬಂತು. ಬಟ್ ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಬರ್ತಿದೆ, ಆದಮೇಲೆ ವರ್ಬ್ ಬರ್ತಿದೆ. ಸೊ ನಮಗೆ ಇಂಟರ್ಗೇಟಿವ್ ಸೆಂಟೆನ್ಸ್, ಹೂ ರೋಡ್ ದ ಕ್ವಶನ್ ಮಾರ್ಕ್ ಇದೆ ಅಂತಂದ್ರೆ ಅದು ಇಂಟರ್ಗೇಟಿವ್ ಸೆಂಟೆನ್ಸಲ್ಲಿ ನಮಗೆ ಇನ್ವರ್ಜನ್ ಆಗಬೇಕು. ಇನ್ವರ್ಜನ್ ಅಂತಂದರೆ ಫಸ್ಟ್ ಸಬ್ಜೆಕ್ಟ್ ಬಂದು ಫಸ್ಟ್ ವರ್ಬ್ ಬಂದು ಅದಾದ್ಮೇಲೆ ಸಬ್ಜೆಕ್ಟ್ ಬರಬೇಕು. ಸೊ ಯಾವ್ದ್ರಲ್ಲಿ ಬಂದಿದೆ? ಇದ್ರಲ್ಲಿ ಬಂದಿದೆ. ಸೊ ಇದು ಕರೆಕ್ಟ್ ನಮಗೆ. ಬೈ ಹೂಮ್, ಹೂ ಇದ್ದಾಗ ನಮ್ಗೆ ಏನಾಗುತ್ತೆ? ಅದು ಆಟೋಮೆಟಿಕಲಿ ಬೈ ಹೂಮ್ ಆಗುತ್ತೆ. ಬೈ ಹೂಮ್ ವಾಸ್ ದ ರಾಮಾಯಣ ವಾಸ್ ದ ರಾಮಾಯಣ ರಿಟರ್ನ್. ಇದು ಕರೆಕ್ಟ್. ಓಕೆನಾ? ಇದು ತಪ್ಪು. ಯಾಕಂದರೆ ಇನ್ವರ್ಜನ್ ಆಗಬೇಕು ನಮ್ಗೆ ಇಂಟರ್ಗೇಟಿವ್ ಸೆಂಟೆನ್ಸಲ್ಲಿ. ಫಸ್ಟ್ ವರ್ಬ್ ಬಂದು ಅದಾದ್ಮೇಲೆ ಸಬ್ಜೆಕ್ಟ್ ಬರಬೇಕು. ಓಕೆ, ನೆಕ್ಸ್ಟ್ ಅದೇ ಥರ ನೋಡಿ. ಹೂಮ್ ಡಸ್ ಈ ಲುಕ್ ಫಾರ್ ಅವ್ನು ಯಾರಿಗೋಸ್ಕರ ನೋಡ್ತಾ ಇದ್ದಾನೆ? ಸೊ ನೆಕ್ಸ್ಟ್ ಇದರಲ್ಲಿ ನೋಡಿ, ಹೂ ಡಸ್ ಈ ಲುಕ್ ಫಾರ್, ಅವನು ಯಾರಿಗೋಸ್ಕರ ನೋಡ್ತಾ ಇದ್ದಾನೆ? ಅದೇ ನಮಗೆ ಪ್ಯಾಸಿವ್ ವಾಯ್ಸ್ ಆದಾಗ ಹೂಮ್ ಇದ್ದಿದ್ದೇನಾಗುತ್ತೆ? ಹೂ ಆಗುತ್ತೆ. ಹೂ ಈಸ್ ಲುಕ್ಡ್ ಆಫ್ಟರ್ ಫಾರ್ ಹಿಮ್ ಅವನಿಗೋಸ್ಕರ ಯಾರು ನೋಡ್ಕೊಂಡ್ರು ಅನ್ನೋ ಥರ ಬರ್ತದೆ, ಮೀನಿಂಗೇ ಇಲ್ಲ. ಸೊ ಇದ್ರಲ್ಲಿ ನೋಡಿ, ಹೂ ಈಸ್ ಲುಕ್ಡ್ ಫಾರ್ ಬೈ ಹಿಮ್, ಅವನು ಹೂ ಈಸ್ ಲುಕ್ಡ್ ಫಾರ್ ಬೈ, ಅವನಿಂದ ಯಾರನ್ನ ನೋಡ್ಲಾಯ್ತು ಅಂದರೆ ಹುಡ್ಕೋ ಥರ. ಓಕೆ, ಹೂ ಈಸ್ ಲುಕ್ಡ್ ಫಾರ್ ಬೈ ಹಿಮ್, ಅವನಿಂದ ಅವ್ನು ಯಾರನ್ನ ನೋಡ್ತಾ ಇದ್ದಾನೆ, ಯಾರಿಗೋಸ್ಕರ ಹುಡುಕ್ತಾ ಇದ್ದಾನೆ ಅನ್ನೋ ಥರ ಬರುತ್ತೆ ಮೀನಿಂಗ್. ಸೊ ಹೂಮ್ ಇದು ಹೂ ಆಯಿತು. ಹೂ ಈಸ್ ಲುಕ್ಡ್ ಫಾರ್. ಸೊ ಫಾರ್ ನಮಗೆ, ಸೊ ಲುಕ್ಡ್ ಅಂದರೆ ನಮಗೆ ಫಸ್ಟ್ ಏನು ವರ್ಬ್ ಬಂತು, ಅದಾದಮೇಲೆ ನಮಗೆ ಸಬ್ಜೆಕ್ಟ್ ಬಂತು. ಸೊ ಇಂಟರ್ಗೇಟಿವಲ್ಲಿ ಫಸ್ಟ್ ವರ್ಬ್ ಬಂದು ಅದಾದಮೇಲೆ ಸಬ್ಜೆಕ್ಟ್ ಬರಬೇಕು. ಸೊ ಇದು ಕರೆಕ್ಟು, ಇದು ಮೇಲ್ಗಡೆದಲ್ಲ. ಓಕೆ, ನೆಕ್ಸ್ಟ್, ಹೂ ಕ್ಯಾನ್ ಕ್ವಶನ್ ಗಾಂಧೀಜಿಸ್ ಇಂಟಿಗ್ರಿಟಿ. ಸೊ ಇದರಲ್ಲಿ ಅದು ಬರುತ್ತೆ ನೋಡಿ, ಇಲ್ಲಿ ನೋಡಿ, ಬೈ ಹೂಮ್ ಗಾಂಧೀಜಿಸ್ ಇಂಟಿಗ್ರಿಟಿ. ಫಸ್ಟ್ ಗಾಂಧೀಜಿ ಸಬ್ಜೆಕ್ಟ್ ಬರ್ತಾ ಇದೆ, ಅದಾದಮೇಲೆ ಇಂಟಿಗ್ರಿಟಿ ವರ್ಬ್. ಇಲ್ಲಿ ಕ್ಯಾನ್ ಇದೆ. ಯಾವತ್ತಾದ್ರೂ ಟೆನ್ಸ್ ಅಂತೂ ಚೇಂಜ್ ಆಗಲ್ಲ ಆ್ಯಕ್ಟಿವ್ ಪ್ಯಾಸಿವಲ್ಲಿ, ಕರೆಕ್ಟ್ ಅಲ್ವಾ? ಟೆನ್ಸಸ್ ಅಂತ ಯಾವತ್ತೂ ಚೇಂಜ್ ಆಗಲ್ಲ. ಯಾವ ಪಾಸ್ಟ್ ಟೆನ್ಸಲ್ಲಿ ಪಾಸ್ಟ್ ಟೆನ್ಸ್ ಇರಬೇಕು, ಪ್ರೆಸೆಂಟ್ ಇದ್ದರೆ ಪ್ರೆಸೆಂಟೇ ಇರಬೇಕು. ಬೈ ಹೂಮ್ ಗಾಂಧೀಜಿ ಇಂಟಿಗ್ರಿಟಿ ಕ್ಯಾನ್ ಬಿ ಕ್ವಶನ್. ಇಲ್ಲಿ ಕ್ಯಾನ್ ಅನ್ನೋದೇನು ವರ್ಬ್, ಗಾಂಧೀಜಿಸ್ ಇಂಟಿಗ್ರಿಟಿ ಅನ್ನೋ ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬಂತಿದೆ. ಸೊ ಇದು ಬರಲ್ಲ ನಮಗೆ, ವರ್ಬ್ ಆದಮೇಲೆ ಸಬ್ಜೆಕ್ಟ್ ಬರಬೇಕು. ಬೈ ಹೂಮ್ ಕ್ಯಾನ್ ಏನಿದು ವರ್ಬ್, ಗಾಂಧೀಜಿಸ್ ಇಂಟಿಗ್ರಿಟಿ ಸಬ್ಜೆಕ್ಟು, ಬಿ ಕ್ವಶನ್. ಇದು ಕರೆಕ್ಟ್. ಓಕೆ, ಇನ್ವರ್ಜನ್ ಆಗಬೇಕು, ಕ್ವಶನ್ಸಲ್ಲಿ ಇನ್ವರ್ಜನ್ ಆಗಬೇಕು, ಸಿಂಪಲ್ ಆಗಿ ಅಷ್ಟೇ. ಓಕೆನಾ? ಕಾಣಿಸ್ತಿದೆ ಅಲ್ವಾ? ಸೊ ನೆಕ್ಸ್ಟು, ಡೂ ಡಸ್ ಡಿಡ್ ಬಂದಾಗ ನಮಗೆ ಡೂ ಅಥವಾ ಡಸ್ ಬಂದರೆ ಈಸು ಆ್ಯಮ್ ಆರ್ ಬರುತ್ತೆ. ಸಿಂಗ್ಯುಲರ್ ಇದ್ದರೆ ನಮಗೆ ಈಸು ಅಥವಾ ಆ್ಯಮ್ ಬರುತ್ತೆ. ಆರ್ ಅನ್ನೋದು ನಮಗೆ ಪ್ಲೂರಲ್ ಇದ್ದಾಗ. ಸೊ ಡಸ್ ಅನ್ನೋದು ನಮಗೆ ಪ್ಲೂರಲು. ಓಕೆನಾ? ಡಿಡ್ ಯಾವಾಗ ಬರುತ್ತೆ? ವಾಸು ಬರುತ್ತೆ. ಅಂದರೆ ಆ್ಯಕ್ಟಿವ್ ವಾಯ್ಸಲ್ಲಿ ಇದು ಬಂದರೆ ಡೂ ಡಸ್ ಡಿಡ್ಡು ಬಂದಾಗ ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಆದಾಗ ಈಸು ಆ್ಯಮು ಆರು ವಾಸು ಬರೋಕ್ಕೆ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಎಕ್ಸಾಂಪಲ್ಸ್ ನೋಡೋಣ, ಅರ್ಥ ಆಗುತ್ತೆ ನೋಡಿ. ಡು ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಮೀನ್? ನಾನು ಏನು ಹೇಳ್ತಾ ಇದ್ದೀನಿ ನಿಂಗೆ ಅರ್ಥ ಆಗ್ತಿದೆಯಲ್ಲ? ಸೊ ನೋಡಿ, ಡು ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಮೀನ್, ನಾನು ಹೇಳಿದ ಅರ್ಥ ಆಗ್ತಿದೆಯಲ್ವಾ? ಸೊ ಡು ಯು ಅಂಡರ್ಸ್ಟ್ಯಾಂಡ್ ಆಲ್ರೆಡಿ ಪಾಸ್ಟಲ್ಲಿ ಆಗೋಗಿದೆ, ಕರೆಕ್ಟ್ ಅಲ್ವಾ? ಡು ಯು ಸಬ್ಜೆಕ್ಟು, ಅಂಡರ್ಸ್ಟ್ಯಾಂಡ್ ವರ್ಬು, ವಾಟ್ ಐ ಮೀನ್ ಫುಲ್ ಆಬ್ಜೆಕ್ಟ್ ಆಯಿತು. ಸೊ ಇದು ನಮಗೆ ಫಸ್ಟು ಇಂಟರ್ಗೇಟಿವ್ ಸೆಂಟೆನ್ಸ್. ಇದು ಕೂಡ ಕರೆಕ್ಟ್ ಅಲ್ವಾ? ಡು ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಮೀನ್ ಕ್ವಶನ್ ಮಾರ್ಕ್ ಇದೆ ಅಂತಂದರೆ ಅದು ಇಂಟರ್ಗೇಟಿವ್ ಸೆಂಟೆನ್ಸಲ್ಲಿ ನಮಗೆ ಇನ್ವರ್ಜನ್ ಬರಬೇಕು. ಫಸ್ಟು ನಮಗೆ ವರ್ಬ್ ಬಂದು ಅದಾದಮೇಲೆ ಸಬ್ಜೆಕ್ಟ್ ಬರಬೇಕು, ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ, ವಾಟ್ ಐ ಮೀನ್ ಅಂಡರ್ಸ್ಟುಡ್ ಬೈ ಯು, ಅದೇ, ಅಥವಾ ವಾಟ್ ಐ ಮೀನ್ ಈಸ್ ಅಂಡರ್ಸ್ಟುಡ್ ಬೈ ಯು. ವಾಟ್ ಅನ್ನೋದು ನಮಗೆ, ಓಕೆ, ವಾಟ್ ಐ ಮೀನ್ ಅನ್ನೋದು ಆಬ್ಜೆಕ್ಟು, ಈಸ್ ಅನ್ನೋದು ನಮಗೆ ವರ್ಬು, ಅಂಡರ್ಸ್ಟುಡ್ ಅನ್ನೋದು ನಮಗೆ, ಓಕೆ, ಈಸ್ ಅಂಡರ್ಸ್ಟುಡ್ ಅನ್ನೋದು ವರ್ಬು, ಬೈ ಯು ಅನ್ನೋದು ಸಬ್ಜೆಕ್ಟು, ಕರೆಕ್ಟ್ ಅಲ್ವಾ? ಸೊ ಫಸ್ಟು ನಮಗೆ ಪ್ಯಾಸಿವ್ ಕನ್ವರ್ಟ್ ಆದಾಗ ಚೇಂಜ್ ಆಗುತ್ತಲ್ಲ, ಆಬ್ಜೆಕ್ಟ್ ಇದು ಸಬ್ಜೆಕ್ಟ್ ಆಗುತ್ತಲ್ಲ. ಸೊ ಇದು ವಾಟ್ ಐ ಮೀನ್ ಅನ್ನೋದು ನಮಗೆ ಸಬ್ಜೆಕ್ಟ್, ಇದು ವರ್ಬು. ಸೊ ಇಲ್ಲಿ ಫಸ್ಟ್ ನಮಗೆ ಸಬ್ಜೆಕ್ಟ್ ಆದಮೇಲೆ ವರ್ಬು ಬಂದಿದೆ, ಹಂಗೆ ಬರಬಾರ್ದು. ನಮಗೆ ಫಸ್ಟು ವರ್ಬ್ ಆದಮೇಲೆ ಸಬ್ಜೆಕ್ಟ್ ಬರಬೇಕು. ಸೊ ಈಸ್ ಅನ್ನೋದು ವರ್ಬು, ವಾಟ್ ಐ ಮೀನ್ ಅನ್ನೋದು ಸಬ್ಜೆಕ್ಟ್. ಸೊ ಇದು ಕರೆಕ್ಟ್. ಈಸ್ ವಾಟ್ ಐ ಮೀನ್ ಅಂಡರ್ಸ್ಟುಡ್ ಬೈ ಯು, ನಾನು ಹೇಳಿದ್ದು ನಿನ್ಗೆ ಅರ್ಥ ಆಯ್ತಾ? ಈಸ್ ವಾಟ್ ಐ ಮೀನ್, ನಾನು ಅಂದ್ಕೊಂಡಿದ್ದು ಅಥವಾ ನಾನು ಹೇಳಿದ್ದು ನಿಂಗೆ ಅರ್ಥ ಆಯಿತು ತಾನೇ? ಅಂಡರ್ಸ್ಟುಡ್ ಬೈ ಯು ಕ್ವಶನ್ ಮಾರ್ಕ್, ಇದು ಕರೆಕ್ಟ್. ಓಕೆ, ಯಾಕಂದರೆ ಇದು ಏನು ಇಂಟರ್ಗೇಟಿವ್ ಸೆಂಟೆನ್ಸು. ಅದೇ ಥರ ಇನ್ನೊಂದು ಕೂಡ ಇದೆ ನೋಡಿ, ಡಿಡ್ ದ ನಾಯ್ಸ್ ಫ್ರೈಟನ್ ಯು. ಡಿಡ್ ದ ನಾಯ್ಸ್ ಅಂದರೆ ಬಂದಿರೋ ಶಬ್ದ, ನಿನಗೆ ಕೇಳಿಸಿದ ಶಬ್ದ ನಿನಗೆ ಹೆದರಿಕೆ ಆಯಿತಾ? ಬಂದಿರುವಂಥ ಶಬ್ದ ನಿನ್ನ ಎದುರ್ಕೊಳ್ಳೋಂಗೆ ಮಾಡ್ತಾ ಅಂತ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಇದು ಇಂಟರ್ಗೇಟಿವ್ ಸೆಂಟೆನ್ಸು. ಸೊ ಫಸ್ಟ್ ಏನು ಬರಬೇಕು? ವರ್ಬ್, ಅದಾದಮೇಲೆ ನಮಗೆ ಸಬ್ಜೆಕ್ಟ್ ಬರಬೇಕು, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೋಡಿ, ಎರಡು ನಮಗೆ ಫಸ್ಟ್ ಸಬ್ಜೆಕ್ಟ್ ಬಂದಿದೆ, ಅದಾದಮೇಲೆ ಫಸ್ಟ್ ಎಲ್ಲ ವರ್ಬ್ ಯು ಎರಡು ಫಸ್ಟ್ ಸಬ್ಜೆಕ್ಟ್ ಬಂದು ಫಸ್ಟ್ ವರ್ಬ್ ಬಂದು ಅದಾದಮೇಲೆ ಸಬ್ಜೆಕ್ಟ್ ಎರಡರಲ್ಲೂ ಬಂದಿದೆ. ಬಟ್ ಇದರಲ್ಲಿ ಯಾವ್ದು ಕರೆಕ್ಟು? ಇಲ್ಲಿ ಫ್ರೈಟನ್ ಇದೆ, ಇಲ್ಲಿ ಫ್ರೈಟನ್ ಇದೆ. ಡಿಡ್ ದ ನಾಯ್ಸ್ ಫ್ರೈಟನ್ ಯು, ಶಬ್ದ ನಿನಗೆ ಎದುರ್ಕೊಳ್ಳೋಂಗೆ ಮಾಡ್ತಾ, ಆಲ್ರೆಡಿ ಆಗೋಗಿದೆ. ಸೊ ಇಲ್ಲಿ ನಮ್ಗೆ ಏನು ಬರಬೇಕು? ಪಾಸ್ಟ್ ಟೆನ್ಸಲ್ಲಿ ಬರಬೇಕು. ವರ್ ಯು ಫ್ರೈಟೆಂಡ್ ಬರಲ್ಲ, ಫ್ರೈಟೆಂಡ್ ಬೈ ದ ನಾಯ್ಸ್.
ಬಂದಿರೋಂಥ ಶಬ್ದದಿಂದ ಎದುರುಕೊಂಡ. ವರ್ ಯು ಫ್ರೈಟನ್ ಬೈ ದ ನಾಯ್ಸ್, ಇದು ಕರೆಕ್ಟ್. ಇದೆಲ್ಲ ಯಾಕಂದರೆ ಇಲ್ಲಿ ಫ್ರೈಟನ್ ಇದೆ, ಇಲ್ಲಿ ಆಲ್ರೆಡಿ ಇಲ್ಲಿ ಫ್ರೈಟನ್ ಇದೆ, ಬಟ್ ಇದು ಆಲ್ರೆಡಿ ಆಗೋಗಿದೆ. ಡಿಡ್ ದ ನಾಯ್ಸ್ ಫ್ರೈಟನ್ ಯು, ಆಲ್ರೆಡಿ ಪಾಸ್ಟಲ್ಲಿ ಆಗೋಗಿರೋದು ನಿಮಗೆ ಫ್ರೈಟೆಂಡ್ ಬರುತ್ತೆ. ಓಕೆನಾ. ನೆಕ್ಸ್ಟ್, ಡಿಡ್ ಎವ್ರಿಬಡಿ ಮಿಸ್ ದ ಫಸ್ಟ್ ಬಸ್. ಸೊ ಆರಾಮಾಗಿ ಬರಿಬೋದು, ಡಿಡ್ ಎವ್ರಿಬಡಿ ಮಿಸ್ ದ ಫಸ್ಟ್ ಬಸ್. ಓಕೆನಾ. ಸೊ ಇಲ್ಲೇನು ಬರುತ್ತೆ ನಮಗೆ, ವಾಸ್ ದ ಫಸ್ಟ್ ಬಸ್, ವಾಸ್ ದ ಫಸ್ಟ್ ಬಸ್ ಮಿಸ್ಡ್, ಮಿಸ್ಡ್ ಆಗುತ್ತೆ, ಮಿಸ್ಡ್ ಬೈ ಎವ್ರಿಬಡಿ. ಇದು ನಮಗೆ ಕರೆಕ್ಟ್ ಅಲ್ವಾ. ಯಾಕಂತಂದರೆ ವಾಸ್ ಅನ್ನೋದು ನಮಗೆ ವರ್ಬು, ಫಸ್ಟ್ ಬಸ್ ಅನ್ನೋ ಸಬ್ಜೆಕ್ಟು, ಇಲ್ಲಿ ಆಬ್ಜೆಕ್ಟ್ ಇದ್ದಿದ್ದು ಇಲ್ಲಿ ಸಬ್ಜೆಕ್ಟ್ ಆಯಿತು. ಕರೆಕ್ಟ್ ಅಲ್ವಾ. ಮಿಸ್ಡ್ ಬೈ ಎವ್ರಿ ಒನ್. ಓಕೆ. ನೆಕ್ಸ್ಟ್, ಡೂ ಯು ಎಕ್ಸ್ಪೆಕ್ಟ್ ಯುವರ್ ಪೇರೆಂಟ್ಸ್ ಟು ಕಮ್ ಫ್ರಮ್ ದುಬೈ ಟುಡೇ. ದುಬೈಯಿಂದ ನಿಮ್ಮ ಪೇರೆಂಟ್ಸ್ ಇವತ್ತು ಬರೋದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಎಕ್ಸ್ಪೆಕ್ಟ್, ಡೂ ಯು ಎಕ್ಸ್ಪೆಕ್ಟ್ ಯುವರ್ ಪೇರೆಂಟ್ಸ್ ಟು ಕಮ್ ಫ್ರಮ್ ದುಬೈ. ಕಮ್ ಅನ್ನೋದು ನಮಗೆ ಇಲ್ಲಿ ವರ್ಬ್ ಆಗುತ್ತೆ. ಸೊ ಇದನ್ನು ನಾವು ಉಲ್ಟಾ ಬರೀಬೇಕು. ಇವಾಗ ಏನು ಸಬ್ಜೆಕ್ಟ್ ಇರೋದು ಆಬ್ಜೆಕ್ಟ್ ಆಗುತ್ತೆ, ಆಬ್ಜೆಕ್ಟ್ ಇರೋದು ಸಬ್ಜೆಕ್ಟ್ ಆಗುತ್ತೆ. ಟು ಎಕ್ಸ್ಪೆಕ್ಟ್ ಯುವರ್ ಪೇರೆಂಟ್ಸ್ ಈಸ್ ಟು ಪೇರೆಂಟ್ಸ್ ಟು ಕಮ್ ಫ್ರಮ್ ದುಬೈ ಟುಡೇ. ಓಕೆನಾ. ಬಟ್ ಇದು ಯಾವುದ್ರಲ್ಲಿದೆ, ಪ್ಯಾಸಿವ್ ವಾಯ್ಸಲ್ಲಿದೆ. ಇದನ್ನು ಆ್ಯಕ್ಟಿವ್ ಮಾಡಬೇಕು. ಕರೆಕ್ಟ್ ಅಲ್ವಾ. ಡೂ ಯು ಎಕ್ಸ್ಪೆಕ್ಟ್ ಯುವರ್ ಪೇರೆಂಟ್ಸ್ ಟು ಕಮ್ ಫ್ರಮ್ ದುಬೈ ಟುಡೇ, ಪ್ಯಾಸಿವ್ ವಾಯ್ಸಲ್ಲಿದೆ. ಡೂ ಯು ಬಂತಲ್ವಾ, ಎಕ್ಸ್ಪೆಕ್ಟ್. ಸೊ ಇದನ್ನು ಉಲ್ಟಾ ಮಾಡಬೇಕು. ಸೊ ಇದೇನಾಗುತ್ತೆ ನಮಗೆ, ಯುವರ್ ಪೇರೆಂಟ್ಸ್, ಅವ್ರ ಪೇರೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಡೂ ಅಥವಾ ಡಸ್ ಇದ್ದಾಗ ಏನು ಬರುತ್ತೆ ನಮಗೆ, ಈಸ್, ಆಮ್, ಆರ್. ಸೊ ಇಲ್ಲಿ ಡೂ ಯು ಎಕ್ಸ್ಪೆಕ್ಟ್ ಯುವರ್ ಪೇರೆಂಟ್ಸ್ ಅಂದಾಗ ಆರ್ ಬರುತ್ತೆ. ಆರ್ ಯುವರ್ ಪೇರೆಂಟ್ಸ್ ಎಕ್ಸ್ಪೆಕ್ಟೆಡ್ ಏನಾಗುತ್ತೆ, ಎಕ್ಸ್ಪೆಕ್ಟೆಡ್ ಟು ಕಮ್ ಫ್ರಮ್ ದುಬೈ ಟುಡೇ, ಕ್ವಶನ್ ಮಾರ್ಕ್. ಓಕೆ. ನೆಕ್ಸ್ಟು, ಡಸ್ ಈ ರೇಸ್ ಕಾರ್ಸ್ ಅಂದರೆ ಅವ್ನು ರೇಸ್ ಕಾರ್ಸ್ ಅಂತ ಅಂದರೆ ಬರೀ ರೇಸ್ ಕಾರ್ ಅಲ್ಲ, ಡಸ್ ಈ ರೇಸ್ ಕಾರ್ಸ್ ಅಂತಾನೆ, ಅವ್ನು ರೇಸ್ಗೆ ಹೋಗ್ತಾನ, ಕಾರ್ಸ್ ರೇಸ್ಗೆ ಹೋಗ್ತಾನ ಅಂತ, ಕಾರ್ಸ್ ರೇಸ್ ಮಾಡ್ತಾನ ಅಂತ. ಸೊ ಇದು ನಮಗೆ ಏನು, ಡಸ್ ಈ ರೇಸ್ ಕಾರ್ಸ್. ಕರೆಕ್ಟ್ ಅಲ್ವಾ. ಇದೇನು ಹೆಂಗೆ ಚೇಂಜ್ ಆಗುತ್ತೆ ನಮಗೆ, ಪ್ಯಾಸಿವ್ ವಾಯ್ಸಲ್ಲಿದೆ. ಓಕೆ. ಆ್ಯಕ್ಟಿವ್ ವಾಯ್ಸ್ ಮಾಡಬೇಕಂದ್ರೆ ಏನು ಮಾಡಬೇಕು, ಡಸ್ ಈ ರೇಸ್ ಕಾರ್ಸ್. ಚೇಂಜ್ ಆಗಬೇಕಂತ ಅಂದರೆ ಆರ್, ರೇಸ್ ಕಾರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಆರ್ ಕಾರ್ಸ್ ರೇಸ್ಡ್ ಆಯಿತು. ಡಸ್ ಈ ರೇಸ್ ಕಾರ್ಸ್, ಆರ್ ಕಾರ್ಸ್ ರೇಸ್ಡ್ ಬೈ ಹಿಮ್ ಆಯಿತು, ಅವನಿಂದ. ಓಕೆ. ಡಸ್ ಈ ರೇಸ್ ಕಾರ್ಸ್, ಅವನು ಕಾರ್ಸ್ ಅಲ್ಲಿ ರೇಸ್ಗೆ ಹೋಗ್ತಾನ ಅಂತ. ಆರ್ ಕಾರ್ಸ್ ರೇಸ್ಡ್ ಬೈ ಹಿಮ್. ಓಕೆ. ಅವನಿಂದ ಕಾರ್ಸ್ ರೇಸ್ ಆಗುತ್ತಾ, ರೇಸ್ ಮಾಡ್ತಾನ ಅಂತ. ಓಕೆ. ಇದು ನಮಗೆ ಯಾವುದು, ಡೂ ಡಸ್ ಡಿಡ್ ಬಂದಾಗ ಈಸ್, ಆಮ್, ಆರ್ ಯೂಸ್ ಮಾಡ್ತೀವಿ. ಡಿಡ್ ಬಂದರೆ ವಾಸ್, ವರ್ ಯೂಸ್ ಮಾಡ್ಕೊತೀವಿ. ಅರ್ಥ ಆಗ್ತಿದೆ ಅಲ್ವಾ. ಸೇಮ್. ಮತ್ತು ಇವಾಗ ಇಂಟ್ರಗೇಟಿವ್ ಸೆಂಟೆನ್ಸಲ್ಲಿ ನಾವು ಥರ್ಡ್ ಟೈಪು. ಓಕೆ. ಸೊ ಥರ್ಡ್ ಟೈಪಲ್ಲಿ ನಮಗೆ ವಾಟು, ವೆನ್ನು, ಹೌ, ಆ್ಯಸು, ಹ್ಯಾವು ಇವೆಲ್ಲ ಬಂದಾಗ ಏನಾಗುತ್ತೆ, ಹೆಂಗೆ ಚೇಂಜ್ ಆಗುತ್ತೆ ನೋಡೋಣ. ಓಕೆನಾ. ವೈ ಡಿಡ್ ಯು ನಾಟ್ ಅಗ್ರಿ ಟು ಮೈ ಪ್ರಪೋಸಲ್. ನನ್ನ ಪ್ರಪೋಸಲ್ಗೆ ನೀನು ಯಾಕೆ ಅಗ್ರಿ ಮಾಡಿಲ್ಲ. ಸೊ ಇದು ಪ್ಯಾಸಿವ್ ವಾಯ್ಸ್, ಆ್ಯಕ್ಟಿವ್ ವಾಯ್ಸಲ್ಲಿದೆ. ಇದನ್ನು ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಹೆಂಗೆ ಮಾಡಬೇಕು ನೋಡಿ. ಸೊ ವೈ ಮೈ ಪ್ರಪೋಸಲ್ ವಾಸ್ ನಾಟ್ ಅಗ್ರೀಡ್ ಟು ಬೈ ಯು. ವೈ ವಾಸ್ ನಾಟ್ ಅಗ್ರೀಡ್ ಟು ಬೈ ಯು. ಬಟ್ ಇಲ್ಲಿ ನಮಗೆ ವೈ ಮೈ ಪ್ರಪೋಸಲ್ ವಾಸ್, ಸೊ ಫಸ್ಟ್ ನಮಗೆ ಸಬ್ಜೆಕ್ಟ್ ಬಂದು ಅದಾದಮೇಲೆ ವರ್ಬ್ ಬರ್ತಿದೆ. ಸೊ ಇಂಟರ್ಗೇಟಿವ್ ಸೆಂಟೆನ್ಸಲ್ಲಿ ಫಸ್ಟ್ ವರ್ಬ್ ಬರಬೇಕು. ವೈ ವಾಸ್ ವರ್ಬ್, ಮೈ ಪ್ರಪೋಸಲ್ ಸಬ್ಜೆಕ್ಟು. ಸೊ ವೈ ವಾಸ್ ಮೈ ಪ್ರಪೋಸಲ್ ನಾಟ್ ಅಗ್ರೀಡ್ ಟು ಬೈ ಯು. ನಿನ್ನಿಂದ ಯಾಕೆ ಪ್ರಪೋಸಲ್ ಅಕ್ಸೆಪ್ಟ್ ಮಾಡಿಲ್ಲ. ಸೊ ಇದು ನಮಗೆ ಕರೆಕ್ಟ್ ಆಗುತ್ತೆ. ಅರ್ಥ ಆಯ್ತಲ್ವಾ. ಸೊ ಇಂಟರ್ಗೇಟಿವ್ ಸೆಂಟೆನ್ಸಸ್ಸಲ್ಲಿ ನಮಗೆ ಫಸ್ಟ್ ವರ್ಬ್ ಬಂದು ಅದಾದಮೇಲೆ ನಮಗೆ ಏನು ಬರುತ್ತೆ, ಸಬ್ಜೆಕ್ಟ್ ಬರುತ್ತೆ. ಓಕೆ. ಸೊ ಇನ್ನು ಮಿಕ್ಕಿದೆಲ್ಲ ನಾನು ಆಪ್ಷನ್ಸ್ ಬರ್ದಿದ್ದೀನಿ, ಇದಕ್ಕೆ ನೀವೇ ಆನ್ಸರ್ ಮಾಡಿಬಿಡಿ. ಯಾಕಂತ ಅಂದರೆ ಇನ್ನೂ ಎಷ್ಟೊಂದು ಇದ್ದಾವೆ, ಅದಕ್ಕೋಸ್ಕರ ಇಲ್ಲಿವರೆಗೂ ಸ್ವಲ್ಪ ಕಲ್ತಿದ್ದು ಇಂಟರ್ಗೇಟಿವ್ ಸೆಂಟೆನ್ಸಲ್ಲಿ ಫಸ್ಟ್ ವರ್ಬ್ ಬರಬೇಕು, ಅದಾದಮೇಲೆ ಸಬ್ಜೆಕ್ಟ್ ಬರಬೇಕಂತ. ಸೊ ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಇದೆಲ್ಲ ಈ 4 2 3 4 5 ಆನ್ಸರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ 5 ಪಾಸಿಬಲ್ ಯಾಕೆ ಅಂತ ಕೂಡ ಹೇಳಿ. ಓಕೆ. ಸೊ ನೆಕ್ಸ್ಟ್ ನೋಡಿ, ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಅಂದರೆ ಯಾವುದು, ಆರ್ಡ್ರ್ ಮಾಡೋದು, ರಿಕ್ವೆಸ್ಟ್ ಮಾಡೋದು, ಸಜೆಷನು, ಅಡ್ವೈಸ್ ಕೊಡ್ತೀವಲ್ಲ, ಸೆಂಟೆನ್ಸಲ್ಲಿ ಅಡ್ವೈಸು ಸೆನ್ಸಲ್ಲಿ ಅಥವಾ ಸಜೆಷನ್, ರಿಕ್ವೆಸ್ಟ್ ಸೆನ್ಸಲ್ಲೆಲ್ಲ ಇದ್ದರೆ ಅದು ನಮಗೆ ಇಂಪ್ಯಾರೇಟಿವ್ ಸೆನ್ಸಸ್ ಆಗುತ್ತೆ. ಸೊ ಇಂಪ್ಯಾರೇಟಿವ್ ಸೆಂಟೆನ್ಸಸ್ಸಲ್ಲಿ ನಮಗೆ ಸಬ್ಜೆಕ್ಟಲ್ಲಿ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಇದ್ದಾಗ ಆರ್ಡ್ರ್ ಬಗ್ಗೆ, ಆರ್ಡ್ರಲ್ಲಿರೋ ಸೆಂಟೆನ್ಸಸ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಶಟ್ ದ ಡೋರ್ ಹಾಕು, ಆರ್ಡ್ರ್ ಮಾಡ್ತಾ ಇರೋ ಥರ. ಸೊ ಆರ್ಡ್ರ್ ಸೆನ್ಸಲ್ಲಿ ಇದ್ದಾಗ ಸೆಂಟೆನ್ಸು ಆರ್ಡ್ರ್ ಅಂದರೆ ನಮಗೆ ಆ ಒಂದು ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಬಂದಾಗ ಸೊ ನಮಗೆ ಅದೇನಾಗುತ್ತೆ, ಲೆಟ್ ಪ್ಲಸ್ ಬಿ ಪ್ಲಸ್ V3 ಫಾರ್ಮ್ಯಾಟಲ್ಲಿ ಕೂಡ ಬರಿಬೋದು, ಅಥವಾ
ಯು ಆರ್ ಆರ್ಡರ್ಡ್ ಟು V1 ಫಾರ್ಮ್ಯಾಟ್ ಪ್ಲಸ್ V1. ಓಕೆನಾ? ಸೊ ಈ ಎರಡು ಕೂಡ ನಾವು ಯೂಸ್ ಮಾಡ್ಕೊಬೋದು. ಅರ್ಥ ಆಗ್ತಿದ್ದೀವ ನಾನು ಹೇಳ್ತಿರೋದು ನಿಮಗೆ? ಸೊ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಶಟ್ ದ ಡೋರ್ ಹಾಕು, ಆರ್ಡ್ರ್ ಮಾಡ್ತಾ ಇದ್ದೀನಿ. ಸೊ ಆರ್ಡ್ರ್ ಮಾಡ್ಬೇಕಾದ್ರೆ ನಮಗೆ ಲೆಟ್ ಜೊತೆಗೆ ಬಿ ಬರಬೇಕು ಪ್ಲಸ್ V3 ಫಾರ್ಮ್ಯಾಟ್. ಇಲ್ಲಿ ನೋಡಿ, ಲೆಟ್ ದ ಡೋರ್ ಶಟ್, ಇದು ತಪ್ಪು. ಯಾಕಂತಂದರೆ ಲೆಟ್ ದ ಡೋರ್ ಜೊತೆಗೆ ನಮಗೆ ಬಿ ಬರಬೇಕು. ಯಾಕಂದರೆ ಲೆಟ್ ಜೊತೆಗೆ ಬಿ ಬಂದು ಬಿ ಜೊತೆಗೆ V3 ಫಾರ್ಮ್ಯಾಟ್ ಬರಬೇಕು. ಸೊ ಲೆಟ್ ದ ಡೋರ್ ಆಬ್ಜೆಕ್ಟ್ ಬಂದು ಆಬ್ಜೆಕ್ಟ್ ಜೊತೆಗೆ ಲೆಟ್ ಬಂತು, ಆಬ್ಜೆಕ್ಟ್ ಬಂತು, ಅದ್ರ ಜೊತೆಗೆ ಬಿ ಬರಬೇಕು, ಬಿ ಪ್ಲಸ್ ಶಟ್. ಸೊ ಇಲ್ಲಿ ಶಟ್ ಅನ್ನೋದು V1 ಫಾರ್ಮ್ಯಾಟಲ್ಲೂ V2 ಫಾರ್ಮ್ಯಾಟಲ್ಲೂ V3 ಫಾರ್ಮ್ಯಾಟಲ್ಲೂ ಎಲ್ಲ ಕಡೆ ಶೆಟ್ಟೆ. ಓಕೆ, ಅದಕ್ಕೆ ಇಲ್ಲಿ ಶೆಟ್ ಇದೆ. ಸೊ ಲೆಟ್ ದ ಡೋರ್ ಬಿ ಶೆಟ್, ಇದು ಕರೆಕ್ಟು. ಅದೇ ಥರ ಈ ಥರನೂ ಬರಿಬೋದು. ಇನ್ನೊಂದೇನು, ಯು ಆರ್ ಆರ್ಡರ್ಡ್ ಟು ಶಟ್ ದ ಡೋರ್. ಓಕೆ, ಇದು ಕೂಡ ಕರೆಕ್ಟ್. ಯು ಆರ್ ಆರ್ಡರ್ಡ್ ಟು V1 ಫಾರ್ಮ್ಯಾಟು ದ ಡೋರ್, ಆಬ್ಜೆಕ್ಟು ಲಾಸ್ಟಿಗೆ ಬಂದ್ಬಿಡುತ್ತೆ. ಅರ್ಥ ಆಗ್ತಿದಿಲ್ವಾ? ಸೊ ಈ ಥರ ನಾವು ಆರ್ಡ್ರ್ ಇದ್ದಾಗ, ಒಂದು ಸೆಂಟೆನ್ಸ್ ಆರ್ಡ್ರಲ್ಲಿದ್ದಾಗ ಈ ಥರ 2 ಟೈಪ್ಸು ಬರಿಬೋದು. ಲೆಟ್ ಯೂಸ್ ಮಾಡ್ಕೊಬೋದು ಅಥವಾ ಯು ಆರ್ ಆರ್ಡರ್ಡ್ ಟು ಅನ್ನೋದು ಕೂಡ ಯೂಸ್ ಮಾಡ್ಕೊಬೋದು. ಓಕೆನಾ? ಸೊ ಫಸ್ಟ್ ಎಕ್ಸಾಂಪಲ್ ನೋಡಿ, ಡೋಂಟ್ ಲಾಫ್ ಅಟ್ ಮೀ ಅಂದರೆ ನನ್ನ ನೋಡಿ ನಗಬೇಡ. ಓಕೆ, ಆರ್ಡ್ರ್ ಮಾಡ್ತಾಯಿದ್ವಿ, ನನ್ನ ನೋಡಿ ನಗಬೇಡ ಅಂತ. ಸೊ ಆರ್ಡ್ರ್ ಮಾಡ್ಬೇಕಾದ್ರೆ ನಮಗೆ ಲೆಟ್ಟಿಂದ ಯೂಸ್ ಮಾಡ್ಕೊಬೋದು ಅಥವಾ ಯು ಆರ್ ಆರ್ಡರ್ ಟು ಅಂತಾರು ಯೂಸ್ ಮಾಡ್ಕೊಬೋದು. ಸೊ ಇಲ್ಲಿ ನಮಗೆ ನೋಡಿ, ಲೆಟ್ ಮೀ ನಾಟ್ ಬಿ ಲಾಫ್ಡ್ ಎಟ್ ಇದೆ ಅಥವಾ ಲೆಟ್ ಮೀ ಬಿ ನಾಟ್ ಲಾಫ್ಡ್ ಎಟ್. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು. ನಾವೇನು ತಿಳ್ಕೊಂಡ್ವಿ, ಲೆಟ್ ಜೊತೆಗೆ ಬಿ ಪ್ಲಸ್ V3 ಫಾರ್ಮ್ಯಾಟ್, ಕರೆಕ್ಟ್ ಅಲ್ವಾ? ಲೆಟ್ ಜೊತೆಗೆ ಬಿ ಇರಬೇಕು ಪ್ಲಸ್ V3 ಫಾರ್ಮ್ಯಾಟು. ಇಲ್ಲಿ ಲೆಟ್ ಇದೆ, ಅದಾದ್ಮೇಲೆ ನಾಟ್ ಬಂದಿದೆ, ಅದಾದ್ಮೇಲೆ ಬಿ ಜೊತೆಗೆ V3 ಫಾರ್ಮ್ಯಾಟ್ ಇದೆ. ಬಟ್ ಇಲ್ಲಿ ಬಿ ಆದ್ಮೇಲೆ ನಮಗೆ ನಾಟ್ ಬಂದಿದೆ. ಸೊ ಯಾವ್ದು ಕರೆಕ್ಟ್? ನಮಗೆ ಫಸ್ಟ್ ಒನ್ ಕರೆಕ್ಟ್. ಓಕೆನಾ? ಸೊ ಯಾಕೆ ಅಂತ ಅಂದರೆ ಇಲ್ಲಿ ನಮಗೆ ಬಿ ಜೊತೆಗೆ V3 ಫಾರ್ಮ್ಯಾಟ್ ಇದೆ. V3 ಫಾರ್ಮ್ಯಾಟ್ ಯಾವ್ದಿರುತ್ತೋ ಅದನ್ನು ನಾವು ಟಿಕ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ನೆಕ್ಸ್ಟ್ ನೋಡಿ, ಲೆಟ್ ಮೀ ಡೂ ದಿಸ್, ಇದನ್ನು ನಾನು ಮಾಡೋಕ್ಕೆ ಬಿಡಿ. ಸೊ ಲೆಟಸ್ ಡೂ ದಿಸ್ ಬರುತ್ತಾ? ಲೆಟಸ್ ಅಂತಾರೆ ನಾವೆಲ್ಲ ಸೇರಿ ಮಾಡೋಣ, ಲೆಟಸ್ ಡೂ ದಿಸ್ ಆಗುತ್ತೆ. ಸೊ ಇದು ನಮಗೆ ಕರೆಕ್ಟು. ಇರೋದು 2 ಆಪ್ಷನ್ಸು, ಅದಕ್ಕೆ ಇದನ್ನ ಟಿಕ್ ಹಾಕಿದ್ವಿ. ಇಲ್ಲ ಅಂತಾನೆ ನೋಡಿದ್ರೆ ನಮಗೆ ಆರ್ಡರ್ ಲೆಟ್ ಮೀ ಡೂ ದಿಸ್ ಅಂದರೆ ಇಲ್ಲೇನು ನಾರ್ಮಲಾಗಿ ಕೇಳ್ತಾ ಇದ್ವಿ, ಕರೆಕ್ಟ್ ಅಲ್ವಾ? ಆರ್ಡ್ರ್ ಮಾಡ್ತಿಲ್ಲ, ನಾರ್ಮಲಾಗಿ ಕೇಳ್ತಾ ಇದ್ದೀವಿ. ಸೊ ಇಲ್ಲಿ ನಮಗೆ ಡೂ ದಿಸ್ ಅನ್ನೋದು ಏನಾಗಿರುತ್ತೆ, ಆಬ್ಜೆಕ್ಟ್ ಆಯಿತು, ಕರೆಕ್ಟ್ ಅಲ್ವಾ? ಲೆಟ್ ಮೀ ಡೂ ದಿಸ್, ನಾನು ಇದನ್ನು ಮಾಡ್ತೀನಿ, ನನ್ನ ಮಾಡೋಕ್ಕೆ ಬಿಡಿ. ಸೊ ಲೆಟ್ ದಿಸ್ ಬಿ ಡನ್, ಬಿ ಬಂತು, V3 ಫಾರ್ಮ್ಯಾಟ್ ಕೂಡ ಬಂತು, ಬೈ ಮಿ. ಸೊ ಲೆಟ್ ದಿಸ್ ಬಿ ಡನ್ ಬೈ ಮಿ. ಸೊ ಲೆಟ್ ಅಂತ ಬಂದಾಗ ಅದ್ರ ಜೊತೆಗೆ ನಿಮಗೆ ಬಿ ಪ್ಲಸ್ V3 ಫಾರ್ಮ್ಯಾಟ್ ಇರಬೇಕು. ಅರ್ಥ ಆಗ್ತಿದೆ ಅಲ್ವಾ? ಸೊ ಅದೇ ಥರ ಈ ಥರ್ಡ್ ಒನ್ ನೀವೇ ಆನ್ಸರ್ ಮಾಡಿ. ಡೂ ಆಲ್ ದ ನೆಸೆಸರಿ ಟೆಸ್ಟ್ ಸೂನ್ ಅಂದರೆ ಬೇಕಾಗಿರೋ ಟೆಸ್ಟ್ಗಳೆಲ್ಲ ಮುಗಿಸಿ ಅಂತ. ಓಕೆ, ನೆಕ್ಸ್ಟ್ ಕ್ಲೋಸ್ ದ ಡೋರ್ಗೆ ಇದೇನಾಗುತ್ತೆ, ಲೆಟ್ ದ ಡೋರ್ಸ್ ಬಿ ಕ್ಲೋಸ್, ಇದು ಓಕೆ ಕರೆಕ್ಟು. ಇದನ್ನು ನೀವೇ ಆನ್ಸರ್ ಮಾಡಿ. ಓಕೆನಾ? ಆನ್ಸರ್ ಮಾಡಿ ಕಮೆಂಟ್ ಮಾಡಿ. ಇಫ್ ಪಾಸಿಬಲ್ ಎಲ್ಲನೂ ಆನ್ಸರ್ಸ್ ಒಟ್ಟಿಗೆ ಮಾಡಿಬಿಡಿ. ಸೊ ನೆಕ್ಸ್ಟ್ ನೋಡಿ, ಈ ಎಕ್ಸಾಂಪಲ್ಸ್ ಆಲ್ರೆಡಿ ನೋಡಿದ್ವಿ ಒಂದೆರಡು. ಯಾಕಂದರೆ ಲೆಟ್ ಅನ್ನೋದು ನಮಗೆ ಆರ್ಡ್ರಲ್ಲೂ ಬರುತ್ತೆ, ಪರ್ಮಿಷನಲ್ಲೂ ಬರುತ್ತೆ, ಸಜೆಷನಲ್ಲೂ ಬರುತ್ತೆ. ಫಾರ್ ಎಕ್ಸಾಂಪಲ್ ಆರ್ಡ್ರಲ್ಲಿ ಲೆಟ್ ದ ಡೋರ್ ಬಿ ಶಟ್, ಪರ್ಮಿಷನ್ ಲೆಟ್ ಮೀ ಕಮ್ ಇನ್, ನಾನು ಒಳಗೆ ಬರ್ಬೋದಾ. ಸಜೆಷನ್ ಲೆಟ್ ಅಸ್ ಹೆಲ್ಪ್ ದ ಪೋರ್, ಬಡವರಿಗೆ ಸಹಾಯ ಮಾಡೋಣ. ಸೊ ಇದೆಲ್ಲ ಸಜೆಷನ್, ಆರ್ಡ್ರು, ಪರ್ಮಿಷನಲ್ಲಿ ನಮಗೆ ಲೆಟ್ ಅನ್ನೋದು ಯೂಸ್ ಆಗುತ್ತೆ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಇದೆಲ್ಲ ಆ್ಯಕ್ಟಿವಲ್ ಇದೆ, ಪ್ಯಾಸಿವ್ ಕನ್ವರ್ಟ್ ಮಾಡಿ ನೋಡಿ, ಲೆಟ್ ಅಸ್ ಹೆಲ್ಪ್ ದ ಪೋರ್. ಸೊ ಎಲ್ಲರಿದ್ದೀವಿ, ಸೊ ಒಬ್ಬರೇ ಅಲ್ಲ. ಸೊ ದ ಪೂರ್ ಬಿ ಹೆಲ್ಪ್ಡ್ ಬರಲ್ಲ, ದ ಪೂರ್ ಶುಡ್ ಬಿ ಹೆಲ್ಪ್ಡ್, ಇದು ಕರೆಕ್ಟು. ಅದೇ ಥರ ನೋಡಿ, ಕಾಲ್ ದ ಪೊಲೀಸ್ ಅಟ್ ಒನ್ಸ್, ಒಟ್ಟಿಗೆ ಎಲ್ಲ ಪೊಲೀಸ್ನು ಕರೀರಿ. ಸೊ ನೆಕ್ಸ್ಟ್ ನೋಡಿ, ಕಾಲ್ ದ ಪೊಲೀಸ್ ಅಟ್ ಒನ್ಸ್ ಇದೆ. ಸೊ ಇದೇನಾಗುತ್ತೆ ನಮಗೆ, ಲೆಟ್ ದ ಪೊಲೀಸ್ ಬಿ ಆದಮೇಲೆ V1 ಫಾರ್ಮ್ಯಾಟ್. ಸೊ ಇದು ನಮಗೆ ಕರೆಕ್ಟು, ಇದಲ್ಲ. ಯಾಕಂದರೆ ಬಿ ಇಲ್ಲ ನಮಗಿಲ್ಲಿ, ಲೆಟ್ ಬಂದಾಗ ಬಿ ಬರಬೇಕು, ಕರೆಕ್ಟ್ ಅಲ್ವಾ? ಇಲ್ಲಿ ಕೂಡ ಅಷ್ಟೇ, ದ ಪೂರ್ ಶುಡ್ ಬಿ ಹೆಲ್ಪ್ಡ್, ಇಲ್ಲಿ ಕೂಡ ಬಿ ಬಂತು. ಬಿ ಆದಮೇಲೆ ನಮಗೆ ಇಲ್ಲಿ V3 ಫಾರ್ಮ್ಯಾಟ್ ಬಂದಿದೆ, ಇಲ್ಲಿ ಕೂಡ ನಮಗೆ ಬಿ ಆದಮೇಲೆ V3 ಫಾರ್ಮ್ಯಾಟ್ ಬರಬೇಕು, ಕಾಲ್ಡ್. ಅದೇ ಥರ ಲೆಟ್ ಮೀ ಡೂ ದಿಸ್, ಸೊ ಲೆಟ್ ದಿಸ್ ಬಿ ಡನ್ ಬೈ ಮೀ ಅಥವಾ ಲೆಟ್ ಮೀ ಡೂ ದಿಸ್, ಯಾವುದು ಇದಲ್ಲ, ಇದು. ಯಾಕಂದರೆ ಬಿ ಆದಮೇಲೆ ಡನ್ ಅನ್ನೋದು V3 ಫಾರ್ಮ್ಯಾಟು, ಬೈ ಮೀ. ಓಕೆ, ಅರ್ಥ ಆಗ್ತಿದೆಯಲ್ವಾ? ಸೊ ಲೆಟ್ ಅಂತ ಬಂದಾಗ ನಮಗೆ ಸೆಂಟೆನ್ಸಸ್ಸಲ್ಲಿ V3 ಫಾರ್ಮ್ಯಾಟ್ ಬರಬೇಕು, ಲೆಟ್ ಜೊತೆಗೆ ಬಿ ಜೊತೆಗೆ V3 ಫಾರ್ಮ್ಯಾಟ್ ಬರಬೇಕು. ಅರ್ಥ ಆಗ್ತಿದೆಯಲ್ವಾ? ಸೊ ಲೆಟ್ ನಮಗೆ ಆರ್ಡ್ರಲ್ಲಿ, ಪರ್ಮಿಷನಲ್ಲಿ, ಸಜೆಷನಲ್ಲಿ, ಮೂರಲ್ಲಿ ಕೂಡ ಯೂಸ್ ಆಗುತ್ತೆ. ಓಕೆ, ಸೊ ಅದೇ ಸೆಂಟೆನ್ಸಸ್ಸಲ್ಲಿ ಮಾಡಲ್ ವರ್ಬ್ಸ್ ಬಂದರೆ, ಮಾಡಲ್ ಯಾವುದು, ಕುಡ್ಡು, ವುಡ್ಡು, ಶುಡ್ಡು, ಶೆಲ್ಲು, ಇವೆಲ್ಲ ನಮಗೆ ಮಾಡಲ್ ವರ್ಬ್ಸ್, ಕರೆಕ್ಟ್ ಅಲ್ವಾ? ಸೊ ವಿ ಕುಡ್ ಡೂ ಇಟ್ ಆ್ಯಕ್ಟಿವ್ ಇದೆ. ಪ್ಯಾಸಿವ್ ಏನಾಗುತ್ತೆ, ಇಟ್ ಕುಡ್ ಬಿ ಡನ್ ಬೈ ಎಸ್, ಬಿ ಇದೆ, ಡನ್ V3 ಫಾರ್ಮ್ಯಾಟ್. ಓಕೆ, ಬಿ ಜೊತೆಗೆ ಯಾವತ್ತೂ ಇದ್ರೆ V3 ಫಾರ್ಮ್ಯಾಟ್ ಇರಬೇಕು, ಇದನ್ನು ನೆನ್ಪಿಟ್ಕೊಳ್ಳಿ. ಈ ಮೈಟ್ ಸಫರ್ ಎ ಗ್ರೇಟ್ ಲಾಸ್. ಓಕೆ, ಎ ಗ್ರೇಟ್ ಲಾಸ್ ಮೈಟ್ ಬಿ ಸಫರ್ಡ್ ಬೈ ಹಿಮ್, ಯಾಕಂದರೆ ಈ ಮೈಟ್ ಸಫರ್ ಎ ಗ್ರೇಟ್ ಲಾಸ್. ಬಿ ಜೊತೆಗೆ ಏನು ಬೇಕು, V3 ಫಾರ್ಮ್ಯಾಟ್ ಇರಬೇಕು. ಈ ಮೈಟ್ ಸಫರ್ ಎ ಗ್ರೇಟ್ ಲಾಸ್. ಸೊ ಇದು ನಮಗೆ ಎ ಗ್ರೇಟ್ ಲಾಸ್ ಮೈಟ್ ಬಿ ಸಫರ್ಡ್ ಬೈ ಹಿಮ್. ನೆಕ್ಸ್ಟು ಐ ಶಲ್ ಟೇಕ್
ಹರ್ ಟು ದ ಹಾಸ್ಪಿಟಲ್, ಅವಳನ್ನ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಶಿ ವಿಲ್ ಬಿ ಟೇಕನ್, ಓಕೆ ಇದು ಆ್ಯಕ್ಟಿವಲ್ಲಿದೆ. ಪ್ಯಾಸಿವ್ಗೆ ಶಿ ವಿಲ್ ಬಿ ಟೇಕನ್, ಬಿ ಜೊತೆಗೆ V3, ಶಿ ವಿಲ್ ಬಿ ಟೇಕನ್ ಟು ದಿ ಹಾಸ್ಪಿಟಲ್ ಬೈ ಮೀ, ನನ್ನಿಂದ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ವಿ ಔಟ್ ಟು, ಔಟ್ ಅಂತ ಅಂದರೆ ವಿ ಔಟ್ ಟು ರೆಸ್ಪೆಕ್ಟ್ ಅವರ್ ಎಲ್ಡರ್ಸ್, ಅಂದರೆ ನಾವು ಹಿರಿಯರಿಗೆ ಮರ್ಯಾದೆ ಕೊಡಬೇಕು, ಸರಿನಾ? ಸೊ ಇದೇನು ಬರುತ್ತೆ ನಮಗೆ, ಹಿರಿಯರಿಗೆ ಅಥವಾ ಪೇರೆಂಟ್ಸ್ಗೆ, ಎಲ್ಡರ್ಸ್ಗೆ. ಓಕೆ, ವಿ ಔಟ್ ಟು ರೆಸ್ಪೆಕ್ಟ್ ಅವರ್ ಎಲ್ಡರ್ಸ್, ಅವರ್ ಪೇರೆಂಟ್ಸ್ ಅಂತ ಬರ್ತಿದ್ದೀನಿ, ಅವರ್ ಎಲ್ಡರ್ಸ್ ಇದು. ಸೊ ಇದೇನಾಗುತ್ತೆ, ಅವರ್ ಎಲ್ಡರ್ಸ್ ಔಟ್ ಟು ಬಿ ರೆಸ್ಪೆಕ್ಟೆಡ್. ಓಕೆ, ಈ ಥರ ಮಾಡಲ್ ವರ್ಬ್ಸ್ ಬಂದಾಗ ನನಗೆ ಈ ಥರ ಚೇಂಜ್ ಆಗುತ್ತೆ. ಸೊ ಬಿ ಜೊತೆಗೆ ಯಾವತ್ತಾದರೂ V3 ಫಾರ್ಮೆಟ್ ಇರಬೇಕು, ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನೋಡಿ, ಪ್ಯಾಸಿವ್ ಆಫ್ ವರ್ಬ್ಸ್ ಫಾಲೋಡ್ ಬೈ ಅಡ್ಜೆಕ್ಟಿವ್ಸ್. ಅಡ್ಜೆಕ್ಟಿವ್ಸ್ ಏನು ಫಾಲೋಡ್ ಬೈ ಅಡ್ಜೆಕ್ಟಿವ್ಸ್, ಅಡ್ಜೆಕ್ಟಿವ್ಸ್ ಆದಮೇಲೆ ವರ್ಬ್ಸ್ ಆದಮೇಲೆ ಅಡ್ಜೆಕ್ಟಿವ್ಸ್ ಬಂದರೆ ಹೆಂಗೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಶುಗರ್ ಈಸ್ ಸ್ವೀಟ್. ಓಕೆ, ಶುಗರ್ ಈಸ್ ಸ್ವೀಟ್, ಈಸ್ ಅನ್ನೋದೇ ನಮಗೆ ವರ್ಬು, ಸ್ವೀಟ್ ಅನ್ನೋದು ಅಡ್ಜೆಕ್ಟಿವ್. ವುಡ್ ಫೀಲ್ಸ್ ಹಾರ್ಡ್, ಫೀಲ್ಸ್ ಅನ್ನೋದು ವರ್ಬು, ಹಾರ್ಡ್ ಅನ್ನೋದು ಅಡ್ಜೆಕ್ಟಿವ್. ಕರ್ಡ್ ಸ್ಮೆಲ್ಟ್ ವರ್ಬು, ಸೋರ್ ಅನ್ನೋದು ನಮಗೆ ಅಡ್ಜೆಕ್ಟಿವ್. ಕರೆಕ್ಟ್ ಅಲ್ವಾ? ಸೊ ವರ್ಬು ಆದಮೇಲೆ ನಮಗೆ ಅಡ್ಜೆಕ್ಟಿವ್ ಬಂದಾಗ ಅದು ನಮಗೆ ಪ್ಯಾಸಿವ್ ವಾಯ್ಸ್ಗೆ ಹೆಂಗೆ ಕನ್ವರ್ಟ್ ಆಗುತ್ತೆ, ಪ್ಯಾಸಿವ್ ವಾಯ್ಸಲ್ಲಿ ಯಾವಾಗೂ V3 ಫಾರ್ಮೆಟಲ್ಲೇ ಇರಬೇಕು. ಕರೆಕ್ಟ್ ಅಲ್ವಾ? ಸೊ ನೋಡಿ, ಶುಗರ್ ಈಸ್ ಸ್ವೀಟ್ ವೆನ್ ಇಟ್ ಈಸ್ ಟೇಸ್ಟೆಡ್. ಸೊ ಈಸ್ ಅದಾದಮೇಲೆ ಏನು ಬರಬೇಕು ನಮಗೆ, ಈಸು, ಆ್ಯಮು, ಆರು, ವರ್ರು, ವಾಸ್ ಅದಾದಮೇಲೆ ಎಲ್ಲ V3 ಫಾರ್ಮೆಟ್ಸೇ ಬರಬೇಕು. ಸೊ ಅದು ನಮಗೆ ಈ ಥರ ಆಗುತ್ತೆ. ಶುಗರ್ ಅನ್ನೋದು ಸ್ವೀಟು ಯಾವಾಗ, ವೆನ್ ಇಟ್ ಈಸ್ ಟೇಸ್ಟೆಡ್, ಟೇಸ್ಟ್ ಮಾಡಿದಾಗ ಶುಗರ್ ಸ್ವೀಟ್ ಆಗಿರುತ್ತೆ. ವುಡ್ ಈಸ್ ಹಾರ್ಡ್ ವೆನ್ ಇಟ್ ಈಸ್ ಫೆಲ್ಟ್, ಅಂದರೆ ಮುಟ್ಟಿದಾಗ ಅಥವಾ ಹೊಡೆದಾಗ ವುಡ್ ಅನ್ನೋದು ಹಾರ್ಡಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಅದೇ ಥರ ದ ಕರ್ಡ್ ವಾಸ್ ಸೋರ್, ಯಾಕೆಂದರೆ ದ ಕರ್ಡ್ ಸ್ಮೆಲ್ಟ್ ಅಂತ ಅಂದರೆ ಆಲ್ರೆಡಿ ಮುಗಿದೋಗಿದೆ, ಆಲ್ರೆಡಿ ವಾಸನೆ ಸ್ಮೆಲ್ ನೋಡ್ಬಿಟ್ಟಿದ್ದಾರೆ. ಸ್ಮೆಲ್ಟ್ ಅಂದರೆ ಆಲ್ರೆಡಿ ಸ್ಮೆಲ್ ನೋಡಿ ಹುಳಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ದ ಕರ್ಡ್ ವಾಸ್ ಸೋರ್ ವೆನ್ ಇಟ್ ವಾಸ್ ಸ್ಮೆಲ್ಟ್. ಓಕೆ, ಯಾಕಂತಂದರೆ ಆಲ್ರೆಡಿ ಮುಗಿದೋಗಿದೆ, ಅದು ಅರ್ಥ ಆಗ್ತಿದೆಯಲ್ವಾ? ಸೊ ವರ್ಬ್ಸ್ ಫಾಲೋಡ್ ಬೈ ಅಡ್ಜೆಕ್ಟಿವ್ಸ್ ಬಂದಾಗ ನಮಗೆ ಅದು ಚೇಂಜ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಶುಗರ್ ಈಸ್ ಸ್ವೀಟ್ ಫಾಲೋಡ್ ಬೈ ಅಡ್ಜೆಕ್ಟಿವ್ ವೆನ್ ಇಟ್ ಈಸ್ ಟೇಸ್ಟೆಡ್. ವುಡ್ಸ್ ಫೀಲ್ಸ್ ಹಾರ್ಡ್, ವುಡ್ ಈಸ್ ಹಾರ್ಡ್ ವೆನ್ ಇಟ್ ಈಸ್ ಫೆಲ್ಟ್. ದ ಕರ್ಡ್ ಸ್ಮೆಲ್ಟ್ ಸೋರ್, ದ ಕರ್ಡ್ ವಾಸ್ ಸೋರ್ ವೆನ್ ಇಟ್ ವಾಸ್ ಸ್ಮೆಲ್ಟ್. ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿ ನಾವು ಈಸ್ ಬಂದಿದೆ, ಇಲ್ಲಿ ಕೂಡ ಈಸು, ಇಲ್ಲಿ ವಾಸು, ಯಾಕಂದರೆ ಇಲ್ಲಿ ಆಲ್ರೆಡಿ ಮುಗ್ದೋಗಿರೋದು, ಇದೆಲ್ಲ ಪ್ರೆಸೆಂಟು, ಅದಕ್ಕೆ ಪ್ರೆಸೆಂಟ್ ಟೆನ್ಸಲ್ಲಿ ಹಾಕೊಂಡ್ವಿ. ಓಕೆನಾ? ನೆಕ್ಸ್ಟು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಬಂದರೆ ಅವಾಗ ಏನಾಗುತ್ತೆ, ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಬಂದರೆ ದೇ ಎಲೆಕ್ಟೆಡ್ ಹಿಮ್ ಸೆಕ್ರೆಟ್ರಿ. ಓಕೆ, ದೇ ಎಲೆಕ್ಟೆಡ್ ಹಿಮ್ ಆ್ಯಸ್ ಸೆಕ್ರೆಟ್ರಿ. ಇಲ್ಲ ಕರೆಕ್ಟಾಗಿದೆ, ದೇ ಎಲೆಕ್ಟೆಡ್ ಹಿಮ್ ಏನಿಲ್ಲಿ ಆಬ್ಜೆಕ್ಟು, ಸೆಕ್ರೆಟ್ರಿ ಏನು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್. ಓಕೆನಾ? ದೇ ಎಲೆಕ್ಟೆಡ್ ಹಿಮ್ ಸೆಕ್ರೆಟ್ರಿ. ಓಕೆ, ಅದು ಪ್ಯಾಸಿವ್ ವಾಯ್ಸ್ಗೆ ಏನಾಗುತ್ತೆ, ಈ ವಾಸ್ ಎಲೆಕ್ಟೆಡ್ ಸೆಕ್ರೆಟ್ರಿ ಬೈ ದೆಮ್. ಓಕೆನಾ? ಈ ವಾಸ್ ಎಲೆಕ್ಟೆಡ್ ಸೆಕ್ರೆಟ್ರಿ ಬೈ ದೆಮ್ ಆಗುತ್ತೆ. ನೆಕ್ಸ್ಟು ಅದೇ ಥರನೇ ನೆಕ್ಸ್ಟು ಪೀಪಲ್ ಕಾಲ್ಡ್ ಹಿಮ್ ಎ ಫುಲ್. ಪೀಪಲ್ ಕಾಲ್ಡ್ ಹಿಮ್ ಆಬ್ಜೆಕ್ಟು, ಎ ಫುಲ್ ಏನು ಆಬ್ಜೆಕ್ಟ್ ಕಾಂಪ್ಲಿಮೆಂಟು. ಈ ವಾಸ್ ಕಾಲ್ಡ್ ಎ ಫುಲ್, ಇದು ಕರೆಕ್ಟು. ಈ ಈಸ್ ಕಾಲ್ಡೇ ಬರಲ್ಲ, ಯಾಕಂದರೆ ಪೀಪಲ್ ಕಾಲ್ಡ್ ಅಂದರೆ ಆಲ್ರೆಡಿ ಮುಗಿದೋಗಿದೆ, ಕರೆದು ಬಿಟ್ಟಿದ್ದಾರೆ. ಸೊ ಈ ವಾಸ್ ಕಾಲ್ಡ್ ಎ ಫುಲ್. ವಿ ಪ್ರೊಕ್ಲೇಮ್ಡ್ ಹಿಮ್ ಕಿಂಗ್. ಹಿಮ್ ಏನು ಆಬ್ಜೆಕ್ಟು, ಕಿಂಗ್ ಏನು ಆಬ್ಜೆಕ್ಟ್ ಕಾಂಪ್ಲಿಮೆಂಟು. ಸೊ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಬಂದಾಗ ಪ್ಯಾಸಿವ್ ವಾಯ್ಸಲ್ಲಿ ನಮಗೆ ಅದು ಆಬ್ಜೆಕ್ಟ್ ಇದ್ದಿದ್ದು ನಮಗೆ ಸಬ್ಜೆಕ್ಟ್ ಆಗುತ್ತೆ, ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್ ಆಗುತ್ತೆ. ವಿ ಪ್ರೊಕ್ಲೇಮ್ಡ್ ಹಿಮ್ ಕಿಂಗ್. ಓಕೆ, ಈ ವಾಸ್ ಪ್ರೊಕ್ಲೇಮ್ಡ್ ಹಿಮ್ ಬಗ್ಗೆ ಮಾತಾಡ್ತಿರೋದು, ಇದು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಷ್ಟೇ, ಇದೆಲ್ಲ ನಮಗೆ ಸಬ್ಜೆಕ್ಟ್ ಆಗೋದು ಹಿಮ್ಮು. ಸೊ ಹಿಮ್ ಸಬ್ಜೆಕ್ಟಲ್ಲಿ ಏನಾಗುತ್ತೆ, ಹಿ ಆಗುತ್ತೆ. ಈ ವಾಸ್ ಪ್ರೊಕ್ಲೇಮ್ಡ್ ಆಲ್ರೆಡಿ ಆಗೋಗಿದೆ, ಈ ವಾಸ್ ಪ್ರೊಕ್ಲೇಮ್ಡ್ ಕಿಂಗ್, ಈ ವಾಸ್ ಪ್ರೊಕ್ಲೇಮ್ಡ್ ಕಿಂಗ್. ವಿ ಇದೇನಾಗುತ್ತೆ, ಬೈ ಎಸ್ ಆಗುತ್ತೆ. ಓಕೆ, ಹಿ ವಾಸ್ ಪ್ರೊಕ್ಲೇಮ್ಡ್ ಕಿಂಗ್ ಬೈ ಎಸ್. ಅರ್ಥ ಆಯ್ತಲ್ವಾ? ಸೊ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಇದ್ದಾಗ ನಾವು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಕೊಟ್ಟರೆ ಹುಷಾರಾಗಿ ಅದನ್ನು ನೀವು ಸಬ್ಜೆಕ್ಟ್ ಆಗಿ ತೊಗೊಬಾರ್ದು, ಹುಷಾರಾಗಿ ನೋಡ್ಕೊಳ್ಳಿ. ಓಕೆನಾ? ಸೊ ಲಾಸ್ಟ್ ನಮಗೆ ಯೂನಿವರ್ಸಲ್ ಟ್ರೂತು, ಅಂದರೆ ನಾರ್ಮಲ್ ಯೂನಿವರ್ಸಲ್ ಜನರಲ್ ಥಿಂಗ್ಸಲ್ಲಿ ನಮಗೆ ಪ್ಯಾಸಿವ್ ವಾಯ್ಸ್ ಹೆಂಗಾಗುತ್ತೆ ನೋಡಿ. ದ ಸನ್ ರೈಸಸ್ ಇನ್ ದ ಈಸ್ಟ್. ಸನ್ ಅನ್ನೋದು ಈಸ್ಟಲ್ಲಿ ರೈಸ್ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಸೊ ಅದನ್ನು ನಾವು ಡಿಫ್ರೆಂಟ್ ಪ್ಯಾಸಿವ್ ವಾಯ್ಸಸ್ಸಲ್ಲಿ ಬರೀಬೋದು. ಇಟ್ ಈಸ್ ನೋನ್ ದಟ್ ದ ಸನ್ ರೈಸಸ್ ಇನ್ ದ ಈಸ್ಟ್, ಇದು ಕರೆಕ್ಟೇ. ಇಟ್ ಈಸ್ ವೆಲ್ ಸೆಡ್ ದಟ್ ದಿ ಸನ್ ರೈಸಸ್ ಇನ್ ದ ಈಸ್ಟ್, ಇದು ಕರೆಕ್ಟೇ. ಇಟ್ ಈಸ್ ನೋನ್ ಟು ಅಸ್, ನಮ್ಗೆ ಆಲ್ರೆಡಿ ಗೊತ್ತು ಸನ್ ರೈಸಸ್ ಇನ್ ದ ಈಸ್ಟ್, ಇವೆಲ್ಲನೂ ಕರೆಕ್ಟೇ. ಸೊ ನಮಗೆ ಯೂನಿವರ್ಸಲ್ ಟ್ರೂತಲ್ಲಿ ಬಂದಾಗ ಆಪ್ಷನ್ಸಲ್ಲಿ ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ನೋಡಿದ ತಕ್ಷಣ ಟಿಕ್ ಹಾಕ್ಬಿಡ್ಬೋದು ಯೂನಿವರ್ಸಲ್ ಟ್ರೂತು. ಯಾಕಂದರೆ ಯಾಕಂದರೆ ಅದು ಪ್ರೆಸೆಂಟಲ್ಲೇ ಇರುತ್ತೆ ಯಾವತ್ತೇ ಇದ್ರು. ಓಕೆನಾ? ಯಾವತ್ತೇ ಇದ್ರೂ ಪ್ರೆಸೆಂಟಲ್ಲೇ ಇರುತ್ತೆ. ಯಾಕಂದರೆ ಸನ್ ರೈಸಸ್ ಹೇಳಿದ್ದಾರೆ ಇನ್ ದ ಈಸ್ಟ್,
ಸನ್ ಅಂದರೆ ಯಾವಾಗೂ ರೈಸಿಂದ ಈಸ್ಟೇ. ಸೊ ಅದನ್ನ ಚೇಂಜ್ ಏನೂ ಆಗೋಲ್ಲ. ಸೊ ಯಾವಾಗಲೂ ನಮಗೆ ಪ್ರೆಸೆಂಟಲ್ಲೇ ಇರುತ್ತೆ, ಅದನ್ನು ನೀವು ನೋಡ್ಕೊಬೇಕು. ಓಕೆ, ಸೊ ಇಲ್ಲಿಗೆ ನಮ್ಮದು ವಾಯ್ಸ್ ಕೂಡ ಮುಗಿದೋಗುತ್ತೆ. ಸೊ ಆ್ಯಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು. ಸೊ ಇದರಲ್ಲಿ ಮೇಯ್ನಾಗಿ ನಮಗೆ ಟೆನ್ಸಸ್ ಗೊತ್ತಿದ್ದರೆ ಇದೆಲ್ಲನೂ ಆರಾಮಾಗಿ ನಾವು ಕಂಡುಹಿಡಿಬೋದು. ಕರೆಕ್ಟ್ ಅಲ್ವಾ? ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಿಂದ ನಾವು ನರೇಷನ್ ಸ್ಟಾರ್ಟ್ ಮಾಡೋಣ. ಸೊ ನರೇಷನ್ ಮುಗಿಸ್ಬಿಟ್ರೆ ನಮ್ಮದು ಕಂಪ್ಲೀಟಾಗಿ ಗ್ರಾಮರ್ ಎಲ್ಲ ಮುಗಿದಂಗೆ. ಓಕೆ, ಸೊ ಈ ವಿಡಿಯೋಗೆ ಮುಗೀತು ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಲ್ವಾ, ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.